ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ಪ್ರೀತಿಯ ವಂದನೆಗಳು. ಪ್ರಿಯರೇ, ಮತ್ತೊಂದು ಸಾರಿ ದೇವರ ಕೃಪೆ ಮುಖಾಂತರವಾಗಿ ನಿಮ್ಮ ಮುಂದೆ ಬರುವ ಹಾಗೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಪ್ರಿಯರೇ, ಈ ದಿನದಲ್ಲಿಯೂ ನಾವು ಪ್ರಾರ್ಥನೆ ಮಾಡಿ ಇದುವರೆಗೂ ನಮ್ಮನ್ನು ನಡೆಸಿದ ದೇವರಿಗೆ ನಾವು ಸ್ತುತಿ ಸ್ತೋತ್ರಗಳು ಸಲ್ಲಿಸಿ, ಇನ್ನು ಮುಂದೆಯೂ ನಮ್ಮನ್ನು ನಡೆಸುವ ದೇವರಿಗೆ ನಾವು ಆರಾಧನೆಯನ್ನು ಅರ್ಪಿಸಿ, ದೇವರ ಕೃಪೆಯಲ್ಲಿ ನೆಲೆಗೊಂಡು ದೇವರ ಕರುಣೆಗೆ ನಾವು ಪಾತ್ರರಾಗಿ, ದೇವರ ಆಶೀರ್ವಾದಗಳಿಗೆ ಪಾತ್ರರಾಗಿ ನಿತ್ಯ ರಾಜ್ಯಕ್ಕೆ, ಸ್ವರ್ಗ ರಾಜ್ಯಕ್ಕೆ ಸೇರಲಿಕ್ಕೆ ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಂಡು ಜೀವಿಸುವ ಹಾಗೆ ಈ ದಿನಗಳು ದೇವರು ನಮಗೆ ಸಹಾಯ ಮಾಡಲಿ. ಆದ್ದರಿಂದ ನಾವೊಂದು ನಿಮಿಷ ಕೂಡ ಪ್ರಾರ್ಥನೆ ಮಾಡಿ ನಾವು ದೇವರ ಸಂದೇಶಕ್ಕಾಗಿ ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳೋಣ. ಭೂಮಿಯು, ಆಕಾಶವು, ಸಮುದ್ರವು, ಅವುಗಳಲ್ಲಿರುವಂಥ ಸಮಸ್ತವೂ ನಿರ್ಮಾಣ ಮಾಡಿರುವ ಜೀವ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೃಷ್ಟಿಕರ್ತನಾದ ದೇವರೇ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಭೂಮಿ ಆಕಾಶಗಳಿಗೆ ಒಡೆಯವನಾಗಿರುವ ದೇವರೇ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಿನ್ನೆಯೂ ಈ ಹೊತ್ತು ನಾಳೆಯೂ ಅನನ್ಯನಾಗಿರುವ ದೇವರೇ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಓ ಆರಾಧನೆಗೆ ಯೋಗ್ಯನಾಗಿರುವ ದೇವರೇ, ನಾವು ನಿಮ್ಮನ್ನು ಆರಾಧಿಸಲಿಕ್ಕಾಗಿ ಬರುವಾಗ ನಮ್ಮ ಆರಾಧನೆಗಳನ್ನು ಸ್ವರ್ಗ ಸಿಂಹಾಸನದಲ್ಲಿ ಸ್ವೀಕಾರ್ಯವಾಗಲಿ ಕರ್ತನೆ. ನಮ್ಮ ಸ್ತುತಿ ಸ್ತೋತ್ರಗಳು ಸ್ವರ್ಗ ಸಿಂಹಾಸನದಲ್ಲಿ ದೇವರೇ ನಿಮಗೆ ಮೆಚ್ಚುಗೆಯಾಗಿ ಕಾಣಲಿ. ಆ ದೇವದೂತರುಗಳು ಆರಾಧಿಸುವಾಗ ನಾವು ನಿಮ್ಮನ್ನು ದೇವರೇ ಆರಾಧಿಸುತ್ತೇನಪ್ಪ, ನಿಮ್ಮನ್ನು ಕನಪಡಿಸುತ್ತೇನೆ ದೇವರೇ, ನಿಮ್ಮನ್ನು ಮಹಿಮೆಪಡಿಸುತ್ತೇವೆ. ನೀನೊಬ್ಬನೇ ಅಮರತ್ವವುಳ್ಳ ದೇವರು, ನಿಮಗೆ ಸ್ತೋತ್ರ. ನೀ ಸ್ತುತಿಗಳಿಗೆ ಪಾತ್ರನಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೇ. ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ನಿಮ್ಮನ್ನು ಸ್ತುತಿಸುತ್ತೇವೆ, ನಿಮ್ಮನ್ನು ಕೊಂಡಾಡುತ್ತೇವೆ. ನಮ್ಮ ಪ್ರಾರ್ಥನೆಗಳು, ನಮ್ಮ ವಿಜ್ಞಾಪನೆಗಳು ಸ್ವರ್ಗ ಮೆಚ್ಚುವುದಾಗಿರಲಿ. ಸ್ವರ್ಗೋನ್ನತಿಗಳಿಂದ ಸದುತ್ತರವನ್ನು ದಯಪಾಲಿಸುವುದಾಗಿರಲಿ ಕರ್ತನೆ. ಆ ಸ್ವರ್ಗೋನ್ನತಿಗಳಿಂದ ಎಲ್ಲ ಮಕ್ಕಳ ಮೇಲೆ ದೇವರ ಆಶೀರ್ವಾದ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ವಾಕ್ಯ ಸಂದೇಶದ ಮಧ್ಯದಲ್ಲಿಯೂ ದೇವರೇ, ನಿನ್ನ ಪವಿತ್ರಾತ್ಮನು ಚಲಿಸುತ್ತಾ ಇರಲಿ, ದೇವರ ಆತ್ಮನು ಕ್ರಿಯೆ ಮಾಡುತ್ತಾ ಇರಲಿ. ದೇವರ ಆಶೀರ್ವಾದ ಹೊಂದಿಕೊಂಡು ದೇವರ ಅನುಗ್ರಹದೊಂದಿಗೆ ಜೀವಿಸುವಂತೆ ದೇವರೇ, ನಿನ್ನ ನಿತ್ಯ ಸೌಭಾಗ್ಯದಲ್ಲಿ ಸೇರಿಕೊಳ್ಳುವ ಹಾಗೆ, ಪರಿಶುದ್ಧ ಜೀವನವನ್ನು ನಡೆಸಿಕೊಳ್ಳುವ ಹಾಗೆ ಎಲ್ಲ ಮಕ್ಕಳಿಗೂ ದೇವರ ಸಹಾಯ ಮಾಡಲಿ. ನಮ್ಮ ರಕ್ಷಕನು, ನಮ್ಮ ಒಡೆಯನೂ ಆಗಿರುವ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇನೆ, ಪರಲೋಕ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಮತ್ತು ನಾವು ದೇವರ ಸಂದೇಶಕ್ಕಾಗಿ ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳೋಣ. ದೇವರ ವಾಕ್ಯವನ್ನು ಧ್ಯಾನ ಮಾಡಿ, ದೇವರ ವಾಕ್ಯದಿಂದ ದೇವರ ಆಲೋಚನೆ ಏನು ಎಂದು ತಿಳಿದುಕೊಂಡು ದೇವರ ಚಿತ್ತ ಪ್ರಕಾರ ನಾವು ಹೋಗುವಾಗ, ದೇವರ ಜೊತೆಯಲ್ಲಿ ನಾವು ಇರುವಾಗ ನಮ್ಮ ಜೀವನದಲ್ಲಿ ಒಂದು ಸಮಾಧಾನ ಮತ್ತು ಜೀವನದಲ್ಲಿ ಒಂದು ಸಂತೋಷ, ಜೀವನದಲ್ಲಿ ಒಂದು ಆಶೀರ್ವಾದ ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರಿಯರೇ, ನಮ್ಮ ಈ ಲೋಕ ಜೀವನದಲ್ಲಿ ನಾವು ದೇವರ ಜೊತೆಯಲ್ಲಿ ಜೀವಿಸುವರಾಗುವಂತೆಯೂ ಮತ್ತು ಈ ಲೋಕದ ನಮ್ಮ ಜೀವನವನ್ನು ಮುಕ್ತಿಗೊಳಿಸಿ ನಾವು ನಿತ್ಯ ರಾಜ್ಯದಲ್ಲಿ ದೇವರ ಸನ್ನದಿಯಲ್ಲಿ ಸೇರಿಕೊಳ್ಳಲಿಕ್ಕಾಗಿಯೂ ದೇವರು ನಮ್ಮನ್ನು ಕರೆದಿದ್ದಾರೆ. ಹಲ್ಲೆಲೂಯಾ. ಆದುದರಿಂದ ದೇವರ ವಾಕ್ಯವನ್ನು ಧ್ಯಾನ ಮಾಡುವುದು ನಮ್ಮ ಜೀವನದಲ್ಲಿ ನಮಗೆ ಚೈತನ್ಯಗೊಳಿಸುವುದಾಗಿರುತ್ತದೆ, ನಮ್ಮ ಆತ್ಮೀಕ ಜೀವನವನ್ನು ಪುಷ್ಟಿಪಡಿಸುವಂಥದ್ದಾಗಿರುತ್ತದೆ. ಆದುದರಿಂದ ಇವತ್ತು ಕೂಡ ನಾವು ದೇವರ ವಾಕ್ಯವನ್ನು ಓದಿ ಈ ದಿನದಲ್ಲಿ ದೇವರ ಆಲೋಚನೆ ಏನು ಎಂಬುದನ್ನು ತಿಳಿದುಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲಿಕ್ಕೆ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳೋಣ. ಆದ್ದರಿಂದ ಇವತ್ತಿನ ಸಂದೇಶಕ್ಕಾಗಿ ನಾವು ಪ್ರಾರಂಭವಾಗಿ 118ನೆಯ ಕೀರ್ತನೆ, ಅದರಲ್ಲಿ 23ನೆಯ ವಾಕ್ಯ ನಾವು ಪ್ರಾರಂಭವಾಗಿ ಓದಿಕೊಂಡು ಮುಂದೆ ದೇವರ ವಾಕ್ಯಗಳು ಧ್ಯಾನ ಮಾಡಿಕೊಳ್ಳೋಣ. 118ನೇ ಕೀರ್ತನೆ 23ನೇ ವಾಕ್ಯ. ಇದು ಯೆಹೋವನಿಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ. ಹಲ್ಲೆಲೂಯಾ. ಒಂದು ನಿಮಿಷ ಈ ವಾಕ್ಯ ಸಂದೇಶಕ್ಕಾಗಿ ಒಂದು ಚಿಕ್ಕದೊಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಾದ ಯೇಸುವೇ, ಲೋಕ ರಕ್ಷಕನಾಗಿ ಈ ಭೂಮಿಗೆ ಬಂದಿರುವಂಥ ನಮ್ಮ ರಕ್ಷಕನಾದ ಕರ್ತನೆ, ನಿಮ್ಮ ವಾಕ್ಯ ಸಂದೇಶಗಳಲ್ಲಿ ಕರ್ತನೆ, ನಿಮ್ಮಿಂದ ನಾವು ಕಲಿತುಕೊಳ್ಳುವ ಹಾಗೆ, ನಿಮ್ಮಿಂದ ನಾವು ತಿಳಿದುಕೊಳ್ಳುವ ಹಾಗೆ ದೇವರೇ ನೀವು ನಮಗೆ ಸಹಾಯ ಮಾಡಲಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಈ ವಾಕ್ಯದ ಮೂಲಕವಾಗಿ ಕರ್ತನೇ ನೀವು ನಮ್ಮೆಲ್ಲರೊಂದಿಗೆ ಮಾತಾಡು. ಅದರಿಂದಲೇ ನಾವು
ನಿಮ್ಮಲ್ಲಿ ಐಕ್ಯವಾಗಿರಲಿಕ್ಕೆ, ನಿಮ್ಮಲ್ಲಿ ಅನ್ಯೋನ್ಯವಾಗಿರಲಿಕ್ಕೆ, ನಿಮ್ಮ ಜೊತೆಯಲ್ಲಿ ಜೀವಿಸಲಿಕ್ಕೆ ಈ ವಾಕ್ಯ ಸಂದೇಶಗಳು ನಮಗೆ ಉಪಯುಕ್ತವಾಗಲಿ. ಅದಕ್ಕಾಗಿ ಕರ್ತನೆ, ನಿಮ್ಮ ಪಾದ ಸನ್ನಿಧಿಯಲ್ಲಿ ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಡುತ್ತೇನೆ ಪರಲೋಕ ತಂದೆಯೇ, ಆಮೆನ್. ಹಾಲೆಲೂಯ. 118ನೇ ಕೀರ್ತನೆಯಲ್ಲಿ ಇದು ಹಬ್ಬದ ಗೀತೆ ಎಂದು ಈ ಕೀರ್ತನೆಗೆ ಅದರದ್ದು ಶಿರೋನಾಮವಾಗಿ ಬರೆಯಲ್ಪಟ್ಟಿದೆ. ಈ ವಾಕ್ಯವನ್ನು ನಾವು ಓದುವಾಗೆ ಇದು ಯೆಹೋವನಿಂದಲೇ ಆಯಿತು, ಮನುಷ್ಯರ ದೃಷ್ಟಿಯಲ್ಲಿ ಆಶ್ಚರ್ಯಕರವಾಗಿ ತೋರುತ್ತದೆ ಎಂದು ವಾಕ್ಯ ನಾವು ನೋಡುತ್ತಾ ಇದ್ದೀವಿ. ಪ್ರಿಯರೇ, ನಮ್ಮ ಜೀವನದಲ್ಲಿ ಯೆಹೋವನು ಅದ್ಭುತವಾದ ಕಾರ್ಯಗಳು ಮಾಡುತ್ತಾರೆ. ಆದರೆ ನೋಡುವಂಥ ಜನರಿಗೆ, ಸಾಮಾನ್ಯ ಜನರಿಗೆ ಅದು ಆಶ್ಚರ್ಯಕರವಾಗಿ ಕಾಣಿಸುತ್ತದೆ. ಹಾಲೆಲೂಯ. ಪ್ರಿಯರೇ, ಈ ಒಂದು ವಾಕ್ಯ ಈ ಒಂದು ಸಾಹಚರ್ಯದಲ್ಲಿ ಹೇಳಿರುವಾಗ ಕರ್ತನಾದ ಯೇಸು ಕ್ರಿಸ್ತನ ವಿಚಾರದಲ್ಲಿ ಇಲ್ಲಿ ಕೀರ್ತನೆಯಲ್ಲಿ ಪ್ರವಾದನೆಯಾಗಿ ಬರೆಯಲ್ಪಟ್ಟಿರುವುದು. ಅದಕ್ಕೆ ನಾವು 22ನೇ ವಾಕ್ಯ ನೋಡುವಾಗೆ, ಮನುಷ್ಯನು ಬೇಡವೆಂದು ತಳ್ಳಿಬಿಟ್ಟ ಕಲ್ಲೇ ಮೂಲೆ ಕಲ್ಲಾಯಿತು ಎಂದು 22ನೇ ವಾಕ್ಯ ಓದಿದ ಮೇಲೆ 23ನೇ ವಾಕ್ಯ ಹೇಳೋದು, ಇದು ಯೆಹೋವನಿಂದಲೇ ಆಯಿತು, ಮನುಷ್ಯರ ದೃಷ್ಟಿಯಲ್ಲಿ ಆಶ್ಚರ್ಯಕರವಾಗಿ ತೋರುತ್ತದೆ ಎಂದು ಹೇಳಿರುವುದು. ಆ ಒಂದು ಸಾಹಚರ್ಯದಲ್ಲಿ ನಾವು ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನನ್ನು ಲೋಕದಲ್ಲಿರುವಂಥ ಜನ ಸರಿಯಾದ ರೀತಿಯಲ್ಲಿ ಸ್ವೀಕಾರ್ಯ ಮಾಡಲಿಲ್ಲ. ಆದರೆ ಒಂದು ಮನೆ ಕಟ್ಟುವಾಗ ಒಂದು ಮನೆಗೆ ಫಸ್ಟು ಒಂದು ಮೂಲೆ ಕಲ್ಲು ಹಾಕಿಕೊಂಡು ಒಂದು ಮೂಲೆಯಿಂದಲೇ ಒಂದು ಮನೆ ಕಟ್ಟಿ ಬರುವುದು, ಒಂದು ಬಿಲ್ಡಿಂಗ್ ಕಟ್ಟಿಕೊಂಡು ಬರುವಾಗ. ಆದರೆ ಆ ಮೂಲೆ ಕಲ್ಲು ಅದರ ಪ್ರಾರಂಭವಾದ ಕಲ್ಲು, ಆ ಮೂಲೆ ಕಲ್ಲಿಂದಲೇ ಕಟ್ಟಡವೆಲ್ಲ ಕಟ್ಟಿಕೊಂಡು ಬರುವುದು. ಅದೇ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ಕೂಡ ನಮ್ಮ ರಕ್ಷಣೆಗಾಗಿ, ನಮ್ಮ ವಿಮೋಚನೆಗಾಗಿ ದೇವರಿಂದ ನೇಮಿಸಲ್ಪಟ್ಟಿರುವಂಥ ಮೂಲೆಕಲ್ಲಾಗಿದ್ದಾರೆ. ಆದರೆ ಯೇಸು ಕ್ರಿಸ್ತನೆಂಬ ಮೂಲೆಕಲ್ಲನ್ನು ಆಗಿನ ಕಾಲದ ಪರಿಸೇಯರು ಮತ್ತು ಮಹಾಯಾಜಕರು, ಸಭೆಯಲ್ಲಿ ಹಿರಿಯವರು ಅದನ್ನು ಅಂಗೀಕರಿಸಿಕೊಳ್ಳದೆ ಅದನ್ನು ಬೇಡವೆಂದು ಹೇಳಿ ಅದನ್ನು ತಳ್ಳಿಬಿಟ್ಟಿದ್ದಾರೆ. ಹಾಲೆಲೂಯ. ಹೀಗೆ ಕರ್ತನಾದ ಯೇಸು ಕ್ರಿಸ್ತನನ್ನು ಮೂಲೆಕಲ್ಲಾಗಿರುವಾಗಲೂ ಜನ ಅದನ್ನು ಬೇಡವೆಂದು ಹೇಳಿ ತಳ್ಳಿಬಿಟ್ಟಿದೆ. ಆದರೆ ಈ ಒಂದು ವಿಷಯ ಹೇಳಿಕೊಂಡು ಪ್ರವಾದನೆ ಮೂಲಕವಾಗಿ ಹೇಳ್ತಾ ಇದ್ದಾರೆ, ಇದು ಯೆಹೋವನಿಂದಲೇ ಆಯಿತು, ಆದರೆ ಮನುಷ್ಯರ ದೃಷ್ಟಿಯಲ್ಲಿ ಅದು ಆಶ್ಚರ್ಯವಾಗಿ ತೋರುತ್ತದೆ. ಹಾಲೆಲೂಯ. ಪ್ರಿಯರೇ, ಇದೇ ವಿಷಯವನ್ನು ಮತ್ತೇನ ಸುವಾರ್ತೆ 21ನೇ ಅಧ್ಯಾಯ 42ನೇ ವಾಕ್ಯದಲ್ಲಿ ಕರ್ತನಾದ ಯೇಸು ಸ್ವಾಮಿ ಕೂಡ ಈ ವಿಷಯವನ್ನು ಹೇಳ್ತಾ ಇದ್ದಾರೆ. ಯೇಸು ಅವರಿಗೆ, ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು, ಇದು ಕರ್ತನಿಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ ಎಂಬುವ ಮಾತನ್ನು ನೀವು ಶಾಸ್ತ್ರದಲ್ಲಿ ಎಂದಾದರೂ ಓದಲಿಲ್ಲವೋ? ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ವಿಷಯವನ್ನು ನೋಡಿ ಕರ್ತನಾದ ಯೇಸು ಸ್ವಾಮಿ ಕೂಡ ಹೇಳ್ತಾ ಇದ್ದಾರೆ. ಈ ಒಂದು ವಿಷಯವನ್ನು ಹೇಳಲಿಕ್ಕೆ ಮುಂಚೆ ಒಂದು ಉಪಮೆ ಕೂಡ ಕರ್ತನ ಹೇಳಿದರು. ಒಂದು ಯಜಮಾನನು ಒಂದು ತೋಟವನ್ನು ಮಾಡ್ತಾ ಇರುವಾಗ ಆ ತೋಟದಲ್ಲಿ ಆಳುಗಳನ್ನು ಇಟ್ಟುಬಿಟ್ಟು ಅದನ್ನು ಒಕ್ಕಲಿಗೆಗೆ ಕೊಟ್ಟುಬಿಟ್ಟು ಅವನು ದೂರ ದೇಶಕ್ಕೆ ಹೋಗಿದೆ. ಆ ದೂರ ದೇಶಕ್ಕೆ ಹೋಗಿ ಮತ್ತು ಅದರಲ್ಲಿ ಫಲ ತೆಗೆಯುವಂಥ ಕಾಲ ಬರುವಾಗ ಆ ಯಜಮಾನನು ತಿರುಗಿ ಬಂದು ತಾವು ಒಪ್ಪಿಸಿಕೊಟ್ಟಿರುವಂಥ ಒಕ್ಕಲಿಗರಿಗೆ ಅದರದ್ದು ಫಲವನ್ನು ಕೊಡಲಿಕ್ಕಾಗಿ ತನ್ನ ಆಳುಗಳನ್ನು ಕಳುಹಿಸಿಕೊಟ್ಟದ ಬಗ್ಗೆಯೂ, ಆ ಆಳುಗಳನ್ನು ಕಳುಹಿಸಿಕೊಟ್ಟಿದ್ರೆ ಅದ ಫಸ್ಟ್ ಹೋಗಿರುವಂಥ ತನ್ನ ಆಳನ್ನು ಅವರು ಹಿಂಸೆಪಡಿಸಿ ಅವರನ್ನು ಕಳಿಸಿಕೊಟ್ಟಿದ್ರು. ಆಮೇಲೆ ಇನ್ನೊಬ್ಬರನ್ನು ಕಳಿಸಿದ್ರು, ಅವರನ್ನು ಕಡಿದು ಹಾಕಿದರು. ಆಮೇಲೆ ಇನ್ನೊಬ್ಬರನ್ನು ಕಳಿಸಿದ್ರು, ಆವಾಗ ಅವರನ್ನು ಬಹಳವಾಗಿ ಹಿಂಸೆಪಡಿಸಿ ಹೊಡೆದು ಅವರನ್ನು ಕಲ್ಲೇಸಿ ಸಾಯಿಸಿ ಬಿಟ್ಟಿದ್ದರು. ಹೀಗೆ ಈ ರೀತಿಯಲ್ಲಿರುವಾಗ ಆ ತೋಟದ ಯಜಮಾನನು ತನ್ನಲ್ಲಿ ಹೇಳಿಕೊಳ್ಳುತ್ತಾ ಇದ್ದಾರೆ, ಸರಿ, ನನ್ನ ಮಗನನ್ನೇ ಅವರ ಬಳಿಯಲ್ಲಿ ಕಳಿಸಿಕೊಡೋಣ. ನನ್ನ ಮಗನನ್ನು ಕಳಿಸಿಕೊಟ್ಟಿದ್ದರೆ ಆಗಲಾದರೂ ಅವರು ಹೆದರಿಕೊಂಡು ಅವರು ಸರಿಯಾಗಿ ಪ್ರತಿಕ್ರಿಯಿಸುತ್ತಾರೆ ಎಂದು ಹೇಳಿಬಿಟ್ಟು ತನ್ನ ಮಗನನ್ನೇ ಕಳಿಸಿಕೊಟ್ಟರು. ಆದರೆ ಆ ಮಗನನ್ನು ಕೂಡ ಅವರು ಅಂಗೀಕರಿಸದೆ ಆ ಮಗನನ್ನು ಕೂಡ ಅವರು ಕೊಂದು ಹಾಕಿದ್ದಾರೆ. ಹೀಗೆ ಈ ರೀತಿಯಾಗಿ ಮಾಡಿದರೆ ಆ ತೋಟದ ಯಜಮಾನನು ಏನು ಮಾಡಿಕೊಳ್ಳುತ್ತಾರೆ ಎಂದು ಶಿಷ್ಯರಿಗೆ ಪ್ರಶ್ನೆ ಕೇಳುತ್ತಾ ಇದ್ದಾರೆ, ಒಂದು ಉಪಮೆಯ ರೂಪದಲ್ಲಿ. ಆವಾಗ ಶಿಷ್ಯರು ಹೇಳ್ತಾರೆ, ಆ ರೀತಿಯಾಗಿ ಮಾಡಿಕೊಂಡಿದರೆ ಆ ಒಕ್ಕಲಿಗನ ಕೈಯಿಂದ ಆ ತೋಟವನ್ನು ತೆಗೆದುಕೊಂಡು ಅದಕ್ಕೆ ಸರಿಯಾಗಿ ಫಲವನ್ನು ಕೊಡುವಂತ ಮತ್ತೊಬ್ಬರ ಕೈಯಲ್ಲಿ ಕೊಡಬೇಕಾಗಿರುತ್ತದೆ ಎಂದು ಶಿಷ್ಯರು ಹೇಳ್ತಾರೆ. ಆವಾಗ ಯೇಸು ಸ್ವಾಮಿ ಈ ಮಾತನ್ನು
ಕೀರ್ತನೆಯಲ್ಲಿರುವಂಥ ಅದೇ ವಾಕ್ಯವನ್ನು ತೆಗೆದುಕೊಂಡು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮನುಷ್ಯನು ಬೇಡವಂತ ತಳ್ಳಿಬಿಟ್ಟ ಕಲ್ಲೇ ಮೂಲೆ ಕಲ್ಲಾಯಿತು, ಇದು ದೇವರಿಂದಲೇ ಆಯಿತು, ಮನುಷ್ಯರ ದೃಷ್ಟಿಯಲ್ಲಿ ಆಶ್ಚರ್ಯಕರವಾಗಿ ತೋರುತ್ತದೆ ಎಂದು ಹೇಳಿದರು. ಹಲ್ಲೆಲೂಯಾ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಲೋಕದ ರಕ್ಷಕನಾಗಿ ಮಾನವನ ಪಾಪಗಳ ಪರಿಹಾರಕ್ಕಾಗಿ ಈ ಭೂಮಿಗೆ ಬಂದಿರುವಾಗ ಈ ಲೋಕದ ಜನರನ್ನು ರಕ್ಷಿಸಲಿಕ್ಕಾಗಿ ಯೇಸು ಕ್ರಿಸ್ತನೇ ಮೂಲೆಕಲ್ಲಾಗಿ ಬಂದಿರುವುದು. ಹಲ್ಲೆಲೂಯಾ. ಆ ಯೇಸು ಕ್ರಿಸ್ತನಲ್ಲಿದ್ದುಕೊಂಡೇ ನಾವು ಈ ಭೂಮಿಯಲ್ಲಿ ಆಶೀರ್ವದಿಸಲ್ಪಟ್ಟು ಬದುಕಲಿಕ್ಕೂ ಸಾಧ್ಯ. ಮಾತ್ರವಲ್ಲ, ಆ ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡೇ ನಾವು ನಿತ್ಯ ಜೀವವನ್ನು ಪಡೆದುಕೊಳ್ಳಲಿಕ್ಕೂ ಸಾಧ್ಯವಾಗುವುದು. ಹಲ್ಲೆಲೂಯಾ. ಆದರೆ ಫರಿಸೇಯರು, ಶಾಸ್ತ್ರಿಗಳು, ಮಹಾಯಾಜಕರು, ಧರ್ಮಶಾಸ್ತ್ರಗಳಲ್ಲಿ ಅರಿವಿರುವವರು ಎಂದು ಹೇಳುವವರೇ ಯೇಸು ಕ್ರಿಸ್ತನನ್ನು ಸ್ವೀಕಾರ್ಯ ಮಾಡದೆ ಅವರು ತಳ್ಳಿಬಿಟ್ಟಿದ್ದಾರೆ. ಆದರೆ ತಾವು ತಳ್ಳಿಬಿಟ್ಟಿದವನೇ ನಿಜವಾದ ಮೂಲೆಕಲ್ಲು ಎಂಬುದನ್ನು ಅವರು ಅರ್ಥನೆ ಮಾಡಿಕೊಂಡಿಲ್ಲ. ಹಲ್ಲೆಲೂಯಾ. ಪ್ರಿಯರೇ, ಇದು ದೇವರಿಂದಲೇ ಆಯಿತು ಎಂದು ಮತ್ತು ದೇವರ ವಾಕ್ಯ ಹೇಳ್ತಾ ಇದೆ. ಯಾಕೆಂದರೆ ಮತ್ತು ಅನೇಕ ಜನರ ರಕ್ಷಣೆಗಾಗಿ ಅಥವಾ ಅನ್ಯ ಜನರ ರಕ್ಷಣೆಗಾಗಿ ಯಹೂದ ಜನರನ್ನು ಬಿಟ್ಟು ಮತ್ತು ಹೊರಗಡೆ ಇರುವಂತ ಎಲ್ಲ ಜನರನ್ನು ರಕ್ಷಿಸಬೇಕಾಗಿದ್ದರೆ ಕರ್ತನಾದ ಯೇಸು ಕ್ರಿಸ್ತನು ಸಮಸ್ತ ಲೋಕದ ಪಾಪಗಳ ಪರಿಹಾರಕ್ಕಾಗಿ ಒಂದು ಕುರಿಮರಿಯಂತೆ ಯಜ್ಞವಾಗಿ ಅರ್ಪಿಸಲ್ಪಟ್ಟಿದರೆ ಮಾತ್ರನೇ ಎಲ್ಲ ಜನರಿಗೂ ರಕ್ಷಣೆ ಆಗಲಿಕ್ಕೆ ಸಾಧ್ಯವಾಗುವುದು. ಪ್ರಿಯರೇ, ಎಲ್ಲ ಜನರ ವಿಮೋಚನೆಗಾಗಿ, ಎಲ್ಲರದ ರಕ್ಷಣೆಗಾಗಿ ಯೇಸು ಕ್ರಿಸ್ತನು ತಳ್ಳಲ್ಪಟ್ಟ ಮೂಲಕಲ್ಲ ತರ ಲೋಕದ ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ಯಜ್ಞವಾಗಿ ಅರ್ಪಿಸಲ್ಪಡಬೇಕಾಯಿತು. ಇದು ದೇವರಿಂದಲೇ ಆಗಿರುವುದು. ಹಲ್ಲೆಲೂಯಾ. ಆದರೆ ಮನುಷ್ಯರ ದೃಷ್ಟಿಯಲ್ಲಿ ಇದು ಆಶ್ಚರ್ಯವಾಗಿದೆ. ಮಹಾಯಾಜಕರು ಹೀಗೆ ಮಾಡಿದ್ದಾರೆ, ಫರಿಸೇಯರು ಹೀಗೆ ಮಾಡಿದ್ದಾರೆ, ನೋಡಿ ಪಿಲಾತನ ಸಿಪಾಯಿಗಳು, ರೋಮನ್ ಸಿಪಾಯಿಗಳು ಹೀಗೆ ಮಾಡಿಕೊಂಡಿದ್ದಾರೆ ಎಂತೆಲ್ಲ ಮನುಷ್ಯರು ಹೇಳಬಹುದು. ಆದರೆ ಇದೆಲ್ಲ ನೆರವೇರಬೇಕಾಯಿತು, ಇದು ಆಗಬೇಕಾಯಿತು. ಯಾಕೆಂದರೆ ಇದು ದೇವರಿಂದಲೇ ನೇಮಕವಾಗಿರೋದು. ಹಲ್ಲೆಲೂಯಾ. ಯಾಕೆಂದರೆ ಈ ರೀತಿಯಾಗಿ ಮನುಷ್ಯ ಕುಮಾರನು ಲೋಕದ ಸಮಸ್ತ ಜನರ ಪಾಪಗಳ ಪರಿಹಾರಕ್ಕಾಗಿ ಶಿಲುಬೆಯಲ್ಲಿ ಯಜ್ಞವಾಗಿ ಅರ್ಪಿಸಲ್ಪಟ್ಟಿದ್ರೆ ಮಾತ್ರನೇ ಎಲ್ಲ ಜನರಿಗೂ ವಿಮೋಚನೆಯಾಗುವುದು. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಗಾಗಿ ಈ ಒಂದು ವಾಕ್ಯ ಹೇಳಿದರೆ ನಮ್ಮ ದೈನಂದಿನ ಜೀವನದಲ್ಲಿಯೂ ಈ ರೀತಿಯಾಗಿ ದೇವರೇ ಕೆಲ ಕಾರ್ಯಗಳು ಮಾಡುವರಾಗಿರುತ್ತಾರೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ನಾವು ಈಗಿನ ರೀತಿಯಲ್ಲಿ ನಾವು ಈ ವಾಕ್ಯವನ್ನು ಧ್ಯಾನ ಮಾಡುವಾಗ ಪ್ರಿಯರೇ, ನಮ್ಮ ಜೀವನದಲ್ಲಿ ಕೆಲ ಆಕಸ್ಮಿಕವಾದ ಕೆಲ ಕಾರ್ಯಗಳು ಬರುವಾಗ, ನಮ್ಮ ಜೀವನದಲ್ಲಿ ನಾವು ನಿರೀಕ್ಷಿಸದಂಥ ಕೆಲ ಕಾರ್ಯಗಳು ಬರುವಾಗ ಪ್ರಿಯರೇ, ಅದರ ಹಿಂದೆ ಯೆಹೋವನ ಹಸ್ತವು ಇರುತ್ತದೆ. ಹಲ್ಲೆಲೂಯಾ. ಇದು ಯೆಹೋವನಿಂದಲೇ ಆಯಿತು. ಮನುಷ್ಯರ ದೃಷ್ಟಿಯಲ್ಲಿ ಇದು ಆಶ್ಚರ್ಯಕರವಾಗಿ ಕಾಣುತ್ತದೆ. ಕೆಲ ಸಂದರ್ಭಗಳಲ್ಲಿ ನಮ್ಮ ಜೀವನದಲ್ಲಿ ನಾವು ನಿರೀಕ್ಷಿಸದ ಕೆಲ ಕಾರ್ಯಗಳು ನಡೆಯುವಾಗ, ನಾವು ಯೋಜಿಸದ ಕೆಲ ಕಾರ್ಯಗಳು ಕಾಣುವಾಗ ಒಂದು ವೇಳೆ ನಾವು ಕೂಡ ನಿರಾಶೆಪಟ್ಟು ಹೋಗಬಹುದು, ನಾವು ದುಃಖಪಟ್ಟು ಹೋಗಬಹುದು, ದೇವರ ಮೇಲೆ ಬೇಜಾರು ಆಗಬಹುದು. ಆದರೆ ಇಲ್ಲಿ ಇವತ್ತು ಈ ವಾಕ್ಯ ಸಂದೇಶದಿಂದ ನೀವು ಅರ್ಥ ಮಾಡಿಕೊಳ್ಳಲಿ, ಕೆಲ ಕಾರ್ಯಗಳು ನಮ್ಮ ಜೀವನದಲ್ಲಿ ನಾವೇ ನಿರೀಕ್ಷಿಸದ ಕಾರ್ಯಗಳು ನಡೆಯುವಾಗ, ನಾವು ಯೋಜಿಸದ ಕಾರ್ಯಗಳು ನಡೆಯುವಾಗ ಅದರದ ಹಿಂದೆ ಒಂದು ಹಸ್ತ ಇರುತ್ತದೆ, ಅದರಲ್ಲಿ ಹಿಂದೆ ಒಂದು ಶಾಶ್ವತ ಭುಜ ಇರುತ್ತದೆ, ಅದರ ಹಿಂದೆ ಒಂದು ಶಕ್ತವಾದ ಕರವನ್ನು ಚಲಿಸುತ್ತಾ ಇರುತ್ತದೆ. ಇದು ಯೆಹೋವನಿಂದಲೇ ಬಂದಿರುವುದು. ಮನುಷ್ಯರಿಗೆ ಆಶ್ಚರ್ಯವಾಗಿ ತೋರಬಹುದು, ಆದರೆ ಯೆಹೋವನಿಂದಲೇ ಬಂದಿರುವುದು. ಹಲ್ಲೆಲೂಯಾ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ದೇವರನ್ನು ಪ್ರೀತಿಸುವವರಿಗೆ ಎಲ್ಲವೂ ಹಿತಕರವಾಗಿಯೇ ತೋರುತ್ತದೆ. ರೋಮ ಪತ್ರಿಕೆಯಲ್ಲಿ 8:22 ನಾವು ಓದುತ್ತಾ ಇದ್ದೆ. ಪ್ರಿಯರೇ, ಆದ್ದರಿಂದ ಈ ಭಾನುವಾರದ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಯಾರಾದರೂ ನಿರಾಸೆಯಲ್ಲಿ ಆಗಲಿ, ದುಃಖದಲ್ಲೋ, ಸಂಕಟಗಳಲ್ಲಿಯೋ, ವೇದನೆಗಳಲ್ಲಿ ಇರುವವರಾಗಿದ್ದರೆ ಈ ಭಾನುವಾರ ಈ ಸಂದೇಶದ ಮಧ್ಯದಲ್ಲಿ ನೀವು ನೆನೆಸಿಕೊಳ್ಳಿರಿ. ನಮ್ಮ ಜೀವನದಲ್ಲಿ ಬಂದಿರುವ ಈ ವೇದನೆಗಳು, ಸಂಕಟಗಳು ಇದು ನಮ್ಮನ್ನು ನಾಶ ಮಾಡಲಿಕ್ಕಲ್ಲ, ನಮ್ಮನ್ನು ನಿರ್ಮೂಲಪಡಿಸಲಿಕ್ಕೂ ಅಲ್ಲ. ಇದರದ ಹಿಂದೆ ಯೆಹೋವನಿಂದಲೇ ಈ ಕಾರ್ಯ ಆಗುತ್ತಾ ಇರುವುದು. ಇದರದ ಹಿಂದೆ ಯೆಹೋವನಿಗೆ ಒಂದು ಒಳ್ಳೆಯ ಉದ್ದೇಶ ಇರುತ್ತದೆ. ನಮ್ಮ ಕರ್ತನಿಗೆ ಇದರಲ್ಲಿ ಒಂದು ಒಳ್ಳೆಯ ಉದ್ದೇಶ ಇರುತ್ತದೆ. ಹಲ್ಲೆಲೂಯಾ. ನಿಮ್ಮ ಸಮೀಪದಲ್ಲಿ ಇರುವವರಿಗೆ ಹೇಳಿ, ಇದು ಯೆಹೋವನಿಂದಲೇ ಆಗಿರುವುದು.
ಮನುಷ್ಯನ ದೃಷ್ಟಿಯಲ್ಲಿ ಆಶ್ಚರ್ಯವಾಗಿ ಕಾಣಬಹುದು. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳಿರ, ನಾವು ವಿಮೋಚನಕಾಂಡ ಪುಸ್ತಕದಲ್ಲಿ ಮತ್ತು ನಾವು ನೋಡುವಾಗೆ ಮೋಶೆಯ ಜೀವನದ ಚರಿತ್ರೆಯನ್ನೇ ನೋಡುವಾಗೆ ಅದರಿಂದಲೇ ನಾವು ಯೆಹೋವನು ಮಾಡಿದ ಕಾರ್ಯಗಳ ಬಗ್ಗೆ ನಮಗೊಂದು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ಆದ್ದರಿಂದ ವಿಮೋಚನಕಾಂಡ ಪುಸ್ತಕ 1ನೇ ಅಧ್ಯಾಯ 22ನೇ ವಾಕ್ಯ ನಾವು ಓದಿಕೊಳ್ಳೋಣ. ತರುವಾಯ ಫರೋಹನು ತನ್ನ ಜನರಿಗೆಲ್ಲ ಗಂಡು ಕೂಸುಗಳನ್ನೆಲ್ಲ ನೈಲ್ ನದಿಯಲ್ಲಿ ಹಾಕಬೇಕು, ಹೆಣ್ಣು ಕೂಸುಗಳನ್ನೆಲ್ಲ ಉಳಿಸಬೇಕು ಎಂದು ಆಜ್ಞೆ ಮಾಡಿದನು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಓದಿ ಕೇಳಿದ ವಾಕ್ಯದಲ್ಲಿ ವಿಮೋಚನ ಕಾಂಡದ ಪುಸ್ತಕದಲ್ಲಿ ಆಗಿನ ಕಾಲದಲ್ಲಿ ಇಸ್ರಾಯೇಲ್ ಮಕ್ಕಳು ಐಗುಪ್ತದಲ್ಲಿ ಗುಲಾಮರಾಗಿರುವಂಥ ಸಂದರ್ಭದಲ್ಲಿ ಇಸ್ರಾಯೇಲ್ ಮಕ್ಕಳ ಜನಸಂಖ್ಯೆ ಹೆಚ್ಚಿಸುತ್ತಾ ಬರುವಾಗ ಆಗಿನ ಆ ಫರೋಹನನು, ಓ ಇಸ್ರಾಯೇಲ್ ಮಕ್ಕಳು, ಈ ಇಬ್ರಿಯರು ಇವರು ಹೆಚ್ಚಿಸಿಕೊಂಡು ಬರ್ತಾ ಇದೆ, ಇವರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನಾಳೆ ಇವರು ಜನಸಂಖ್ಯೆ ಜಾಸ್ತಿ ಆಗಿದರೆ ಬೇರೆ ಒಂದು ದೇಶದವರು ಬಂದು ನಮ್ಮ ಮೇಲೆ ಏನಾದರೂ ಯುದ್ಧಕ್ಕೆ ಬಂದಿದರೆ ಇವರೆಲ್ಲ ಅವರ ಜೊತೆ ಸೇರಿಕೊಂಡು ನಮ್ಮನ್ನು ಸೋಲಿಸಿ ಬಿಡ್ತಾರೆ. ಅದರಿಂದ ಇಸ್ರಾಯೇಲ್ ಜನರ ಜನಸಂಖ್ಯೆಯನ್ನು ಕಡಿಮೆ ಮಾಡಬೇಕು. ಅದಕ್ಕಾಗಿ ಈಗ ಹುಟ್ಟು ಬಂದ ಎಲ್ಲ ಗಂಡು ಮಕ್ಕಳನ್ನು ಸಾಯಿಸಿಬಿಡಬೇಕು. ಹೆಣ್ಣು ಮಕ್ಕಳಾದರೆ ಬಿಟ್ಟು ಬಿಡ್ರಿ, ಆದರೆ ಗಂಡು ಮಕ್ಕಳಾಗಿದ್ರೆ ಅದು ಹುಟ್ಟಿರುವ ಚಿಕ್ಕ ಕೂಸುಗಳನ್ನೇ ಆವಾಗಲೇ ಅವರು ಹುಟ್ಟುವಾಗಲೇ ಅವರನ್ನು ಸಾಯಿಸಿ ಬಿಡಬೇಕು ಎಂದು ಫರೋಹನನು ಆಜ್ಞೆ ಹೊರಡಿಸಿದ್ದಾರೆ. ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ಮೋಶೆ ಒಂದು ಮಗುವಾಗಿ, ಚಿಕ್ಕ ಮಗುವಾಗಿ ಹುಟ್ಟುತ್ತಾ ಇದೆ. ಎಲ್ಲ ಗಂಡು ಮಕ್ಕಳನ್ನು ಸಾಯಿಸಬೇಕು ಎಂದು ರಾಜನ ಅಪ್ಪಣೆ ಇರುವಂಥ ಸಮಯದಲ್ಲಿ ಮೋಶೆ ಚಿಕ್ಕ ಮಗುವಾಗಿ ಹುಟ್ಟಿದೆ. ಈಗ ಮೋಶೆ ಮಗುವಾಗಿ ಹುಟ್ಟಿರುವಾಗ ಆ ಮೋಶೆಯಿಂದ ಮಗು ನೋಡಲಿಕ್ಕೆ ಸುಂದರವಾಗಿ ಕಾಣಿಸಿಕೊಳ್ಳುವಾಗ ಆ ತಾಯಿಗೆ ಆ ಮಗುವನ್ನು ಸಾಯಿಸಲಿಕ್ಕೆ ಮನಸ್ಸೇ ಬಂದಿಲ್ಲ. ಆ ತಾಯಿ ಮನಸ್ಸಿನಲ್ಲಿ ನಾನು ಈ ಮಗುವನ್ನು ಹೇಗಾದರೂ ಕಾಪಾಡಬೇಕು, ಅದಕ್ಕಾಗಿ ಒಂದು ಪೆಟ್ಟಿಗೆಯನ್ನು ಮಾಡಿ ಆ ಪೆಟ್ಟಿಗೆಯಲ್ಲಿ ಒಳಗಡೆ ಮತ್ತು ಹೊರಗಡೆ ಕೀಲನ್ನು ಹಚ್ಚಿ ಆ ಪೆಟ್ಟಿಗೆ ಒಳಗಡೆ ಒಂದು ಬಟ್ಟೆಯಲ್ಲಿ ಈ ಮಗುವನ್ನು ಮಲಗಿಸಿಬಿಟ್ಟು ಆ ಮಗುವನ್ನು ಆ ನೈಲ್ ನದಿಯಲ್ಲಿ ಆ ಗಿಡಗಳ ಇರುವಂಥ ಜಾಗೆಯಲ್ಲಿ ಆ ಪೆಟ್ಟಿಗೆಯಲ್ಲಿ ತಗೊಂಡೋಗಿ ಬಿಟ್ಟುಬಿಟ್ಟಿದೆ. ಆ ಸಮಯದಲ್ಲಿ ಈ ತಾಯಿ ಮಗುವಿನಲ್ಲಿ ಬಿಟ್ಟುಬಿಟ್ಟು ಆ ಪೆಟ್ಟಿಗೆಯಲ್ಲಿ ಬಿಟ್ಟುಬಿಟ್ಟು ಹೋಗಿದೆ. ಆ ಮಗುವಿನ ಅಕ್ಕ ಅಲ್ಲಿ ಸ್ವಲ್ಪ ದೂರ ನೋಡಿಕೊಂಡು ನಿಂತಿದೆ. ಫರೋಹನ ಕುಮಾರತಿ ತನ್ನ ದಾಸಿಗಳ ಜೊತೆಯಲ್ಲಿ ಸ್ನಾನಕ್ಕಾಗಿ ಅಲ್ಲಿ ಬರುವಾಗ ಅಲ್ಲಿ ಆ ಒಂದು ಪೆಟ್ಟಿಗೆಯನ್ನು ಕಾಣಿಸ್ತಾ ಇದೆ. ಆವಾಗ ಆ ಫರೋಹನ ಕುಮಾರತಿ ತನ್ನ ದಾಸಿಗಳು ಹೇಳ್ತಾ ಇದ್ದಾರೆ, ಸರಿ ಆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಬನ್ನಿ, ನೋಡೋಣ ಏನಿದೆ ಅಂತ. ಹಾಗೆ ತೆಗೆದು ನೋಡುವಾಗ ಒಂದು ಮಗುವನ್ನು ಕಾಣಿಸ್ತಾ ಇದೆ. ನೋಡುವಾಗ ಮಗು ತುಂಬಾ ಸುಂದರವಾಗಿ ಕಾಣಿಸ್ತಾ ಇರೋದ್ರಿಂದ ಫರೋಹನ ಕುಮಾರತಿ ಹೇಳ್ತಾ ಇದ್ದಾರೆ, ಸರಿ ಮಗುವನ್ನು ನಾವು ತಕೊಂಡೋಗಿ ಇದನ್ನು ಸಾಕೋಣ, ಇದನ್ನು ಸಾಯಿಸಬೇಡ, ಇದನ್ನು ನಾವೇ ಸಾಕೋಣ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗಿರುವಾಗ ಈ ಮೋಶೆಯ ಅಕ್ಕ ಆದವಳು ದೂರ ನಿಂತುಕೊಂಡಿದ್ದವರು ಸಮೀಪದಲ್ಲಿ ಬಂದು ಕೇಳುತ್ತಾಳೆ, ಸರಿ ಈ ಮಗುವನ್ನು ಸಾಕಬೇಕಾಗಿದ್ದರೆ ಅದಕ್ಕೆ ಹಾಲು ಕುಡಿಸಬೇಕಾಗಿತ್ತಲ್ಲ, ಹಾಗಾದರೆ ನಾನೇ ಹೋಗಿ ಈ ಹಾಲು ಕುಡಿಸಲಿಕ್ಕಾಗಿ ಒಬ್ಬ ಪ್ರಿಯ ಸ್ತ್ರೀಯಲ್ಲಿ ಒಬ್ಬರನ್ನು ಕರೆದುಕೊಂಡು ಬರಲಾ ಎಂದು ಕೇಳುತ್ತಾನೆ. ಆವಾಗ ಆ ಫರೋಹನ ಕುಮಾರತಿ ಹೇಳ್ತಾರೆ, ಹೌದು ಸರಿ, ಹಾಗಾದ್ರೆ ನೀನೇ ಹೋಗಿ ಒಂದು ಹಾಲು ಕುಡಿಸಲಿಕ್ಕಾಗಿ ಒಬ್ಬರನ್ನು ಕರೆದುಕೊಂಡು ಬನ್ನಿ ಎಂದು ಹೇಳ್ತಾ ಇದ್ದಾರೆ. ಆವಾಗ ಮೋಶೆಯ ಅಕ್ಕಳಾದವಳೇ ಈಗ ಅಲ್ಲಿ ನಿಂತಿರುವಂಥ ಹುಡುಗಿ, ಆ ಹುಡುಗಿ ಹೋಗಿ ತನ್ನ ತಾಯಿಯನ್ನೇ ಕರ್ಕೊಂಡು ಬಂದು ಆ ಫರೋಹನ ಕುಮಾರತಿಯ ಬಳಿಯಲ್ಲಿ ಕರ್ಕೊಂಡು ಬಂದು ಸೇರಿಸ್ತಾರೆ. ಆವಾಗ ಆ ಫರೋಹನ ಕುಮಾರತಿ ಆ ಮೋಶೆಯ ತಾಯಿಯಾದವಳಿಗೆ, ಅವ್ರಿಗೆ ಹಾಲು ಕುಡಿಸಬೇಕಾದವಳಿಗೆ, ನೋಡಿ ನಾನೇ ನಿನಗೆ ಸಂಬಳ ಕೊಡ್ತೇನೆ, ಈ ಮಗುವನ್ನು ಹಾಲು ಕುಡಿಸಿ ಸಾಕಿ ಸರಗಿಸಬೇಕು ಅಂತ ಹೇಳ್ತಾರೆ. ಆ ವಾಕ್ಯವನ್ನು ಓದಿಕೊಳ್ಳೋಣ. 2ನೇ ಅಧ್ಯಾಯ 8 ಮತ್ತು 9 ವಾಕ್ಯಗಳು. ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರೆತಂದಳು. ಫರೋಹನ ಕುಮಾರ್ತೆ ಅವಳಿಗೆ, ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ, ನಾನೇ ನಿನಗೆ ಸಂಬಳವನ್ನು ಕೊಡುವೆನು ಎಂದು ಹೇಳಲಾಗಿ ಆ ಸ್ತ್ರೀಯು ಕೂಸನ್ನು ತೆಗೆದುಕೊಂಡು ಸಾಕಿದಳು. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳಿರ, ಎಲ್ಲ ಗಂಡು ಮಕ್ಕಳನ್ನು ಸಾಯಿಸಬೇಕು ಎಂದು ಹೇಳುವಂಥ ಸಮಯದಲ್ಲಿ ನೋಡಿ, ಯಾವ ಅರಸನು ಇಬ್ರಿಯರ ಗಂಡು ಮಕ್ಕಳನ್ನು ಸಾಯಿಸಬೇಕು ಎಂದು ಅಪ್ಪಣೆ ಕೊಟ್ಟಿದೆಯೋ ಅದೇ ಫರೋಹನ ಕುಮಾರತಿ ಇನ್ನೊಬ್ಬ ಇಬ್ರಿಯ ಮಗುವಿನನ್ನು ಸಾಕಲಿಕ್ಕಾಗಿ ಅದಕ್ಕೆ ಸಂಬಳ ಕೊಟ್ಟು ಸಾಕಬೇಕು ಅಂತ ಅಪ್ಪಣೆ ಕೊಡ್ತಾ ಇದೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ,
ನಮ್ಮ ವಾಕ್ಯ ಮರೆತು ಹೋಗಬೇಡ. ಇದು ಯೆಹೋವನಿಂದಲೇ ಆಯಿತು, ಮನುಷ್ಯರ ದೃಷ್ಟಿಯಲ್ಲಿ ಆಶ್ಚರ್ಯವಾಗಿ ತೋರುತ್ತದೆ. ಹಲ್ಲೆಲೂಯ. ಪ್ರಿಯರೇ, ಮೋಶೆಯ ಜೀವನದಲ್ಲಿ ಆ ಮೋಶೆ ಒಂದು ಮಗುವಾಗಿ ಹುಟ್ಟಿರುವಾಗ, ಒಂದು ಚಿಕ್ಕ ಕೂಸಾಗಿರುವಾಗಲೇ ಆ ಮೋಶೆ ಸಾಯಬೇಕಾಯಿತು. ಆದರೆ ಸಾಯಬೇಕಾದ ಮೋಶೆಯನ್ನು ಹೀಗೆ ಫರೋಹನ ಅರಮನೆಯಿಂದ ಸಂಬಳವನ್ನು ಕೊಟ್ಟು ಅದರ ತಾಯಿ ನೋಡಿ ಅದಕ್ಕೆ ಹಾಲು ಕುಡಿಸಿ ಆ ಮೋಶೆಯನ್ನು, ಆ ಕೂಸನ್ನು ಇಲ್ಲಿ ಸಾಕುತ್ತಾ ಇದೆ. ಹಲ್ಲೆಲೂಯ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ನಮ್ಮ ಜೀವನಗಳಲ್ಲಿ ನಾವೆಲ್ಲವೂ ಮುಗಿದೋಗಿದೆ ಎಂದು ಹೇಳುವಂಥ ಸಮಯದಲ್ಲಿ, ನಾವೆಲ್ಲವೂ ನಷ್ಟವಾಗಿದೆ ಎಂದು ಹೇಳುವಂಥ ಸಂದರ್ಭದಲ್ಲಿ, ನಾವಿನ್ನು ಮುಂದಕ್ಕೆ ದಾರಿ ಇಲ್ಲ ನೋಡಿ, ಇಂದ ಕಠಿಣವಾದ ಒಂದು ಆಜ್ಞೆ ಹೊರಟಿದೆ ಎಂದು ಹೇಳುವಂಥ ಸಂದರ್ಭದಲ್ಲಿ, ಪ್ರಿಯರೇ, ನಮ್ಮ ದೃಷ್ಟಿಯಲ್ಲಿ ಆಶ್ಚರ್ಯವಾದ ಪರಿಸ್ಥಿತಿ ಆಗಿರಬಹುದು, ನಮ್ಮ ದೃಷ್ಟಿಯಲ್ಲಿ ನಾವು ಭಯಂಕರವಾದ ಸ್ಥಿತಿ ಎಂದು ಹೇಳಬಹುದು. ಆದರೆ ಯೆಹೋವನಿಂದಲೇ ಕೆಲ ಕಾರ್ಯಗಳು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹಲ್ಲೆಲೂಯ. ನಮ್ಮ ಕರ್ತನಿಂದಲೇ ಕೆಲ ಕಾರ್ಯಗಳು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹಲ್ಲೆಲೂಯ. ಇದು ಯೆಹೋವನಿಂದಲೇ ಆಗಿರೋದು. ಯೆಹೋವನಿಂದಲೇ ಅದ್ಭುತವಾದ ಕಾರ್ಯ ಕಾಣುವಾಗ ಜನರಿಗೆ ಆಶ್ಚರ್ಯವಾದ ರೀತಿಯಲ್ಲಿ ಅದು ತೋರುವಂಥ ರೀತಿಯಲ್ಲಿ ದೇವರು ಮಾಡುವನಾಗಿದ್ದಾರೆ. ಹಲ್ಲೆಲೂಯ. ಪ್ರಿಯರೇ, ಹಾಗೆ ಮೋಶೆಯನ್ನು ಸಾಕಿದ್ದಾರೆ. ಮೋಶೆಯನ್ನು ಸಾಕಿದ ಮೇಲೆ ಅಲ್ಲಿ ಹಾಲು ಕುಡಿಯುವುದನ್ನು ಬಿಟ್ಟಿದ ಮೇಲೆ ಆ ಮೋಶೆಯನ್ನು ತೆಗೆದುಕೊಂಡು ಹೋಗಿ ಮತ್ತು ಫರೋಹನ ಕುಮಾರತಿ ಬಳಿಯಲ್ಲಿ ಕೊಟ್ಟು ಬಿಡ್ತಾ ಇದ್ದಾರೆ. ಹಾಗೆ ಇದನ್ನು ಹಾಲು ಸಾಕಬೇಕು, ಬೆಳೆಸಬೇಕು ಅಂತ ಹೇಳಿದೆ. ಅದು ಹಾಲು ಕುಡಿದು ಸ್ವಲ್ಪ ದೊಡ್ಡದಾದ ಮೇಲೆ ಮತ್ತು ಮೋಶೆಯನ್ನು ಕರೆದುಕೊಂಡು ಬಂದು ಫರೋಹನ ಕುಮಾರತಿಯ ಬಳಿಯಲ್ಲಿ ಬಿಡ್ತಾ ಇದ್ದಾರೆ. ಅಲ್ಲಿ ಬಿಟ್ಟು ಮೋಶೆ ಫರೋಹನ ಅರಮನೆಯಲ್ಲಿ ಬೆಳೆಯುತ್ತಾ ಇದ್ದ. ಹಲ್ಲೆಲೂಯ. ಫರೋಹನ ಅರಮನೆಯಲ್ಲಿ ಮೋಶೆ ರಾಜಕುಮಾರನಾಗಿ ಬೆಳೆಯುತ್ತಾ ಇದ್ದಾನೆ. ಅವರು ಯಾವುದೇ ಕೊರತೆ ಇಲ್ಲದೆ ಬೆಳೆಯುತ್ತಾ ಇದ್ದಾನೆ. ಒಂದು ರಾಜಕುಮಾರನಿಗೆ ಸಿಕ್ಕುವಂತ ಎಲ್ಲ ಸೌಲಭ್ಯದೊಂದಿಗೆ ಅವನು ಬೆಳೆಯುತ್ತಾ ಇದ್ದಾನೆ. ಹಲ್ಲೆಲೂಯ. ರಾಣಿಯ ಮಗನಾಗಿಯೇ ಅವನು ಬೆಳೆಯುತ್ತಾ ಇದ್ದಾನೆ. ಹಲ್ಲೆಲೂಯ. ಪ್ರಿಯರೇ, ಇದು ಯೆಹೋವನಿಂದಲೇ ಆಯಿತು. ಮನುಷ್ಯರಿಗೆ ಆಶ್ಚರ್ಯವಾಗಿ ತೋರುತ್ತಾ ಇದೆ. ಯಾವ ಇಬ್ರಿಯ ಕೂಸುಗಳನ್ನು ಸಾಯಿಸಬೇಕು ಅಂತ ಹೇಳ್ತಾ ಇದೆಯೋ ಅದೇ ರಾಜನ ಅರಮನೆಯಲ್ಲಿ, ಅದೇ ರಾಜನ ಖರ್ಚಿನಲ್ಲಿ ಇಬ್ರಿಯ ಕೂಸೊಂದು ಬೆಳೆಯುತ್ತಾ ಇದ್ದಾನೆ. ಹಲ್ಲೆಲೂಯ. ಹಾಗೆ ಮೋಶೆ ಅಲ್ಲಿ ಬೆಳೆದನು, ದೊಡ್ಡವನಾದನು, ರಾಜಕುಮಾರನಂದೇ ದೊಡ್ಡವನಾಗಿದ್ದಾನೆ. ಒಂದು ದಿವಸ ಮೋಶೆ ಹೊರಗಡೆ ನೋಡಲಿಕ್ಕೆ ಹೋಗುವಾಗ ಇಸ್ರಾಯೇಲ್ ಮಕ್ಕಳು ಅಲ್ಲಿ ಬಿಟ್ಟಿ ಕೆಲಸ ಮಾಡ್ತಾ ಇರುವಂಥ ಜಾಗೆಯಲ್ಲಿ ನೋಡುವಾಗ ಅವರು ಇಟ್ಟಿಗೆ ಕೂಡಲೇ ಕೆಲಸ ಮಾಡ್ತಾ ಇದೆ. ಹಾಗೆ ನೋಡುವಂಥ ಸಂದರ್ಭದಲ್ಲಿ ಒಬ್ಬ ಐಗುಪ್ತದವನು ಒಬ್ಬ ಇಸ್ರಾಯೇಲಿನವನನ್ನು ಜಗಳ ಮಾಡ್ತಾ ಇದ್ದಾನೆ, ಅವನು ಹೊಡೆಯುತ್ತಾ ಇದ್ದಾನೆ. ಆವಾಗ ಮೋಶೆ ಹೋಗಿ ಹೀಗೆ ಈ ಮಿಸ್ರೈಮಿನ ಹೋಗಿ ಆ ಇಸ್ರಾಯೇಲಿನನ್ನು ಹೊಡಿತಾನಲ್ಲ ಅಂತ ನೋಡಿಕೊಂಡು ಐಗುಪ್ತನ ಮೇಲೆ, ಆ ಮಿಸ್ರೈಮಿನ ಮೇಲೆ ಒಂದು ಏಟು ಹೊಡೆದಿದೆ. ಆ ಮಿಸ್ರೈಮಿನ ಅಲ್ಲಿ ಮೋಶೆ ಏಟಿನಿಂದ ಸತ್ತೇ ಹೋಗ್ಬಿಟ್ಟ. ಹಲ್ಲೆಲೂಯ. ಅಯ್ಯೋ, ಅವನು ಸತ್ತೋಗ್ಬಿಟ್ಟಿದೆಯಲ್ಲ ಅಂತ ಹೇಳಿಕೊಂಡು ಅವನು ದಿಗಿಲು ಬಂದು ಅರಮನೆಗೆ ಒಳಗಡೆ ಹೋಗುವಾಗ ಅವನಿಗೆ ಇದು ಇನ್ನೂ ಪಬ್ಲಿಸಿಟಿ ಆಗೋಯ್ತು, ಎಲ್ಲರಿಗೂ ಗೊತ್ತಾಗ್ಬಿಡುತ್ತದೆ. ಮೋಶೆ ಒಂದು ಇಬ್ರಿಯನಾಗಿ ರಾಜನ ಅರಮನೆಯಲ್ಲಿ ಬೆಳೆದಿದ್ದರೆ ಕೂಡ, ರಾಜ್ಕುಮಾರನಾಗಿ ಬೆಳೆದ ಕೂಡ ನೋಡಿ ನಮ್ಮವರನ್ನೇ ಇವನು ಸಾಯಿಸಿಬಿಟ್ಟಿದ್ದಾನಲ್ಲ, ಇದು ರಾಜನ ಕಿವಿಯಲ್ಲಿ ಬಿದ್ದಿದ್ದರೆ ನಾನು ಸಾಯಿಸಿಬಿಡ್ತಾನೆ ಅಂತ ಹೇಳಿ ಮೋಶೆ ಅರಮನೆಯಿಂದ ಹೊರಟು ಅವನು ತಪ್ಪಿಸಿಕೊಂಡು ಓಡಿ ಹೋಗುತ್ತಾ ಇದ್ದಾನೆ. ಮೋಶೆ ಅರಮನೆ ವಾಸವನ್ನು ಬಿಟ್ಟು ಓಡಿ ಹೋಗಿದೆ. ಹಲ್ಲೆಲೂಯ. ಅವನು ಓಡಿ ಹೋಗಿ ಅವನ ಅರಣ್ಯ ಪ್ರದೇಶಕ್ಕೆ ಹೋಗುವಾಗ ಮಿದ್ಯಾನ್ಯರ ದೇಶಕ್ಕೆ ಹೋಗಿ ಸೇರಿಕೊಂಡಿದ್ದಾನೆ. 2ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹಾಗಿದೆ. ಅವನು ಮಿದ್ಯಾನ ದೇಶದಲ್ಲಿ ಹೋಗಿ ಅಲ್ಲಿ ಇತ್ರೋ ಎಂಬ ಮನುಷ್ಯನು ತನ್ನ ಕುರಿಗಳನ್ನು ಮೇಯಿಸುವಂತ ಆ ಸ್ಥಳದಲ್ಲಿ ನೋಡುವಾಗ ಅಲ್ಲಿ ಇತ್ರೋವಿನ ಕುರಿಗಳನ್ನು ಮೇಯಿಸುವಂತ ಅವನ ಹೆಣ್ಣು ಮಕ್ಕಳನ್ನು ನೋಡಿ ಅವರ ಬಳಿಯಲ್ಲಿ ಹೋಗಿ ನೀರು ಕೇಳಿಕೊಂಡು ಮತ್ತು ಇತ್ರೋವಿನ ಮನೆಯಲ್ಲಿ ಹೋಗಿ ಅಲ್ಲಿ ಸೇರಿಕೊಂಡು ಅಲ್ಲಿ ಇತ್ರೋವಿನ ಕುರಿಗಳನ್ನು ಮೇಯಿಸುವಂತ ಕೆಲಸ ಮಾಡಿಕೊಂಡಿದ್ದಾನೆ. ಹಲ್ಲೆಲೂಯ. ಅರಮನೆಯಲ್ಲಿ ರಾಜಕುಮಾರನಾಗಿ ಬದುಕಿರುವಂತ ಮೋಶೆ ಹೀಗೆ ಅರಣ್ಯ ಪ್ರದೇಶದಲ್ಲಿ ಕುರಿಗಳನ್ನು ಮೇಯಿಸುವ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ. ಹಲ್ಲೆಲೂಯ. ಇದು ಯೆಹೋವನಿಂದಲೇ ಆಯಿತು. ಇದು ಮನುಷ್ಯರ ದೃಷ್ಟಿಯಲ್ಲಿ ಆಶ್ಚರ್ಯವಾಗಿ ತೋರುತ್ತದೆ. ಏನಪ್ಪಾ, ಅರಮನೆಯಲ್ಲಿ ಬದುಕಿದವನು ಈಗ ಅರಣ್ಯದಲ್ಲಿ ವಾಸ ಮಾಡುತ್ತಾನಲ್ಲ, ಇದು ಏನಿದು ಜೀವನ ಅಂತ ಹೇಳಿದರೆ ಇದು ಕರ್ತನಿಂದಲೇ ಆಗಿರುವುದು. ಮನುಷ್ಯರ ದೃಷ್ಟಿಯಲ್ಲಿ
ಆಶ್ಚರ್ಯವಾಗಿ ತೋರುತ್ತದೆ. ಹಾಲೆಲೂಯ. ಅರಮನೆಯಲ್ಲಿ ವಾಸ ಮಾಡಿದವನು ಅರಣ್ಯದಲ್ಲಿ ಇರಲಿಕ್ಕೆ ಇದು ಯೆಹೋವನಿಂದಲೇ ಆಗಿರುವುದು. ಇದರ ಹಿಂದೆ ಇನ್ನೊಂದು ದೇವರಿಗೆ ಕೆಲವು ಉದ್ದೇಶಗಳಿಟ್ಟುಕೊಂಡಿದ್ದಾನೆ. ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯವರೇ, ನಿಮ್ಮ ಜೀವನಗಳಲ್ಲಿ ಎಲ್ಲಾದರೂ ಒಂದು ಸಮೃದ್ಧಿಯಾದ ಜೀವನದಲ್ಲಿದ್ದವರು, ಒಂದು ತೃಪ್ತಿಯಾದ ಜೀವನದಲ್ಲಿದ್ದವರು, ಒಂದು ಸಂತೋಷವಾದ ಜೀವನದಲ್ಲಿದ್ದವರು ಎಲ್ಲಾದರೂ ಒಂದು ಕಡೆ ಆ ಸಮೃದ್ಧಿ ಜೀವನದಿಂದ ಒಂದು ಅರಣ್ಯದ ಜೀವನ ಕಡೆಗೆ, ಒಂದು ಇಕ್ಕಟ್ಟಿನ ಜೀವನ ಕಡೆಗೆ ಹೋಗುವರಾಗಿದ್ದರೆ ಇವತ್ತು ಅರ್ಥ ಮಾಡಿಕೊಳ್ಳಲಿ, ಇದು ಯೆಹೋವನಿಂದಲೇ ಆಗಿರುವುದು. ಮನುಷ್ಯರಿಗೆ ಆಶ್ಚರ್ಯವಾಗಿ ತೋರಬಹುದು, ಯೆಹೋವನಿಗೆ ಇದರಲ್ಲಿ ಕೆಲವು ಉದ್ದೇಶಗಳಿಟ್ಟಿದ್ದಾರೆ. ಹಾಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜೀವನಗಳಲ್ಲಿ ಆಗುವಂಥ ಕಾರ್ಯಗಳ ಮಧ್ಯದಲ್ಲಿ ಕರ್ತನಿಂದಲೇ ಕೆಲ ಕಾರ್ಯಗಳು ಆಗುತ್ತದೆ. ಮನುಷ್ಯರಿಗೆ ಆಶ್ಚರ್ಯವಾಗಿ ತೋರಬಹುದು, ಆದರೆ ಈ ವಾಕ್ಯ ಸಂದೇಶ ಕೇಳುವ ಸಹೋದರ ಸಹೋದರಿ, ನಿಮ್ಮ ಜೀವನಗಳಲ್ಲಿ ಆಗುವಂಥ ವಿಷಯಗಳ ಬಗ್ಗೆ ನೀವು ಚಿಂತೆ ಮಾಡಿ ನೀವು ಹಿಂಜರಿದು ಹೋಗಲಿಕ್ಕಲ್ಲ. ಇದರ ಹಿಂದೆ ಯೆಹೋವನಿಗೆ ಯಾವುದೋ ಒಂದು ಉದ್ದೇಶ ಇರುತ್ತದೆ. ಇದರ ಹಿಂದೆ ನಮ್ಮ ಕರ್ತನಿಗೆ ಯಾವುದೋ ಒಂದು ಉದ್ದೇಶ ಇರುತ್ತದೆ. ಇದು ಯೆಹೋವನಿಂದಲೇ ಆಗಿರುವುದು, ಇದು ನಮ್ಮ ಕರ್ತನಿಂದಲೇ ಆಗಿರುವುದು. ಇದು ಒಂದು ಉದ್ದೇಶಕ್ಕಾಗಿ ಮಾಡುತ್ತಾ ಇದ್ದಾರೆ ಎಂಬುದನ್ನು ಯೋಚಿಸುವುದಾಗಿದೆ. ಹಾಲೆಲೂಯ. ಹಾಗೆ ಇತ್ರೋವಿನ ಕುರಿ ಮೇಯಿಸಿಕೊಂಡಿರುವಂಥ ಸಂದರ್ಭದಲ್ಲಿ ಒಂದಾನೊಂದು ದಿವಸ ನೋಡಿ ಮೋಸೆಗೆ ದೇವರು ಕರೀತಾ ಇದ್ದಾರೆ. ವಿಮೋಚನಕಾಂಡ ಪುಸ್ತಕ 3ನೇ ಅಧ್ಯಾಯ 1-2 ವಾಕ್ಯಗಳಲ್ಲಿ ನಾವು ಆ ವಿಷಯವನ್ನು ನೋಡಬಹುದು. ಓದಿಕೊಳ್ಳೋಣ. ವಿಮೋಚನಕಾಂಡ ಪುಸ್ತಕ 3ನೇ ಅಧ್ಯಾಯ 1-2 ವಾಕ್ಯ. ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೋರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು. ಹಾಲೆಲೂಯ. ಪ್ರಿಯರೇ, ಇತ್ರೋವಿನ ಕುರಿಗಳನ್ನು ಮೇಯಿಸಿಕೊಂಡಿರುವಂತ ಮೋಸೆಗೆ ದೇವರು ಮುಳ್ಳು ಪೊದೆಯ ಮಧ್ಯದಲ್ಲಿ ಉರಿಯುವ ಬೆಂಕಿಯ ಬಾದಿಯಲ್ಲಿದ್ದುಕೊಂಡು ದೇವರು ಮೋಸೆಯೇ ಮೋಸೆಯೇ ಎಂದು ಕರೀತಾ ಇದ್ದಾನೆ. ಹಾಲೆಲೂಯ. ಅರಮನೆಯಲ್ಲಿ ಬೆಳೆದಿರುವಂತಹ ಮೋಸೆಯನ್ನು ಅರಣ್ಯ ಪ್ರದೇಶದಲ್ಲಿ ಕರೆದುಕೊಂಡು ಬಂದು ಆ ಅರಣ್ಯದಲ್ಲಿ ದೇವರು ಮೋಸೆಯನ್ನು ಕರೆಯುತ್ತಾ ಇದ್ದಾರೆ. ಮೋಸೆ ಮೋಸೆ ಎಂದು ಕರೆಯುತ್ತಾ ಇದ್ದಾರೆ. ಅವನು ಸಮೀಪದಲ್ಲಿ ಹೋಗಿ ಇದೇನೊಂದು ನೋಡ್ಲಿಕ್ಕೆ ಹೋಗುವಾಗ ಮೋಸೆ ಕರೆದು ಅವನು ನಿನ್ನ ಕಾಲುಗಳಿಂದ ಕೆರೆಗಳನ್ನು ತೆಗೆದು ಹಾಕುವುದು ಹೇಳಿದೆ. ನಾನು ನಿನ್ನನ್ನು ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಬಿಡಿಸಲಿಕ್ಕಾಗಿ ಫರೋಹನ ಬಳಿಯಲ್ಲಿ ಕಳಿಸಿಕೊಳ್ಳುತ್ತಾ ಇದ್ದೇನೆ ನಿಮಿತ್ತ. ಹಾಲೆಲೂಯ. ಅಲ್ಲಿ ದೇವರು ಮೋಸೆಗೆ ಹೇಳ್ತಾರೆ, ನೀನಲ್ಲಿ ಹೋಗಬೇಕು ಅಂತ ಹೇಳುವಾಗ ಮೋಸೆ ಕೆಲ ಮಾತುಗಳು ಹೇಳ್ತಾರೆ. ಅಯ್ಯೋ, ನಾನು ಅಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ, ನನಗೆ ಸರಿಯಾಗಿ ಮಾತನಾಡಲಿಕ್ಕೆ ಬರುವುದಿಲ್ಲ, ನಾನು ಅಲ್ಲಿ ಹೋಗಲ್ಲ, ನನ್ನ ಬದಲಾಗಿ ಇನ್ನೂ ಯಾರಾದನ್ನು ಕಳಿಸುವುದೆಲ್ಲ ಹೇಳ್ತಾ ಇದ್ದಾರೆ. ಅದರ ಲಾಸ್ಟು ಮೋಸೆಗೆ ದೇವರು ಬಲವನ್ನು ಕೊಟ್ಟು ಶಕ್ತಿ ಕೊಟ್ಟು ವರ ಕೊಟ್ಟು ಅಲ್ಲಿ ಕಳಿಸಿಕೊಡ್ತಾ ಇದ್ದಾರೆ. ಅಲ್ಲಿ ನಾವು ನೋಡುವಾಗೆ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ದೇವರು ಮೋಸಕ್ಕೆ ಧೈರ್ಯ ಕೊಟ್ಟು ಕಳಿಸ್ತಾ ಇದ್ದಾರೆ. ನಾನೇ ನಿನ್ನ ಬಾಯೊಂದಿಗೆ ಇರುತ್ತೇನೆ, ನೀನು ಹೋಗಿ ಆ ಫರೋಹನ ಮುಂದೆ ನಿಂತು ಇಸ್ರಾಯೇಲ್ ಮಕ್ಕಳನ್ನು ಬಿಟ್ಟು ಬಿಡಲಿಕ್ಕಾಗಿ ಹೇಳಬೇಕು ಅಂತ ಹೇಳ್ತಾರೆ. ಹಾಲೆಲೂಯ. ಪ್ರಿಯರೇ, ನಾನು ಬೇಗ ಹೇಳಿಕೊಂಡು ಹೋಗುತ್ತೇನೆ. ಆ ವಿಷಯಗಳೆಲ್ಲವೂ ನಿಮ್ಮೆಲ್ಲರಿಗೂ ಒಂದು ವೇಳೆ ಗೊತ್ತಿರಬಹುದು, ಆದರೆ ನಾನು ಬೇಗ ಹೇಳಿಕೊಂಡು ಹೋಗ್ತೇನೆ. ಹಾಗೆ ಮೋಸೆ ಇಸ್ರಾಯೇಲ್ ಮಕ್ಕಳನ್ನು ಬಿಡಿಸಿಕೊಂಡು ಬರಲಿಕ್ಕಾಗಿ ಐಗುಪ್ತ ದೇಶಕ್ಕೆ ಹೋಗಿದೆ. ದೇವರು ಅವರ ಸಂಗಡ ಇದ್ದುಕೊಂಡದ್ರಿಂದ ಮೋಸೆ ಮುಖಾಂತರವಾಗಿ ಜನರಿಗೆ ದೇವರು ಅನೇಕ ಅದ್ಭುತ ಕಾರ್ಯಗಳು ತೋರಿಸ್ತಾ ಇದ್ದಾರೆ. ಅನೇಕ ಮಹತ್ ಕಾರ್ಯಗಳು ತೋರಿಸಿಕೊಂಡು ದೇವರಿದಾನೇ ಮೋಸೆಯನ್ನು ಕಳಿಸಿಕೊಂಡಿದ್ದಾರೆ ಎಂಬುದನ್ನು ಫರೋಹನಿಗೆ ಗೊತ್ತಾಗುವ ಹಾಗೆ ಅನೇಕ ಅದ್ಭುತ ಕಾರ್ಯಗಳು, ಅನೇಕ ಸೂಚಕ ಕಾರ್ಯಗಳು ಮಾಡಿ ಲಾಸ್ಟು ಮೋಸೆ ಮುಖಾಂತರವಾಗಿ ಈ ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬರ್ತಾ ಇದ್ದಾರೆ. 470 ವರ್ಷ ಅವರು ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಲ್ಲಿ ಅವರು ಪರದೇಶವಾಸಿಗಳಾಗಿ ವಾಸ ಮಾಡಿಕೊಂಡಿರುವಾಗ 470 ವರ್ಷದ ಅನಂತರ ಮೋಸೆ ಮುಖಾಂತರವಾಗಿ ಈ ಜನರೆಲ್ಲರನ್ನು ಕರೆದುಕೊಂಡು ಬರ್ತಾ ಇದ್ದಾರೆ. ಹಾಲೆಲೂಯ. ಪ್ರಿಯ ದೇವರ ಮಕ್ಕಳಿರ, ನಾವು ಈ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಇರುವಾಗ ಮೋಸೆಯ ಮುಖಾಂತರವಾಗಿ ದೇವರು ಇಸ್ರಾಯೇಲ್ ಜನರನ್ನು ಬಿಡಿಸಿಕೊಳ್ಳಲಿಕ್ಕಾಗಿ ಈ ರೀತಿಯಾದ ಕಡನೆಗಳೆಲ್ಲ ಬಂದಿತ್ತು.
ಪ್ರಿಯರೇ, ಪ್ರಾರಂಭದಿಂದ ನೋಡಿದರೆ ಹೀಗೆ ಮೋಸೆಯನ್ನು ಅವನ ಜನನದಲ್ಲಿ ಎಲ್ಲ ಗಂಡು ಮಕ್ಕಳನ್ನು ಸಾಯಿಸಬೇಕು ಎಂದು ದೇವರ ಆಜ್ಞೆ ಇರುವಾಗಲೂ ಆ ಯಾವ ರಾಜನು ಆಜ್ಞೆ ಹೊರಡಿಸಿದೆಯೋ ಅದೇ ರಾಜನ ಅರಮನೆಯಲ್ಲಿ ಮೋಸೆ ಒಂದು ರಾಜಕುಮಾರನಾಗಿ ಬೆಳೆದಿದ್ದಾನೆ. ಹಲ್ಲೆಲೂಯ. ಇದು ಮನುಷ್ಯನ ದೃಷ್ಟಿಯಲ್ಲಿ ಆಶ್ಚರ್ಯವಾಗಿ ತೋರುತ್ತದೆ. ಇದು ದೇವರಿಂದಲೇ ಆಗಿರುವುದು ಎಂಬುದನ್ನು ಮನುಷ್ಯರಿಗೆ ಒಂದು ವೇಳೆ ಗೊತ್ತಾಗುವುದಿಲ್ಲ. ಆ ಅನಂತರ ದಿನಗಳಲ್ಲಿ ಈ ಫರೋಹನ ಅರಮನೆಯಲ್ಲಿ ಬೆಳೆದು ಬಂದಿರುವಂತ ಮೋಸೆ ಈ ಫರೋಹನ ಮುಂದೆ ಇಸ್ರಾಯೇಲ್ ಜನರನ್ನು ಬಿಟ್ಟು ಬಿಡಬೇಕು ಅಂತ ಹೇಳಿಕೊಂಡು ಮುಂದೆ ನಿಂತುಕೊಂಡು ಮಾತಾಡುವಾಗ ಆ ಫರೋಹನು ಮತ್ತು ಅವರ ಅರಮನೆಯಲ್ಲಿ ಇರುವವರೆಲ್ಲ ಯೋಚನೆ ಮಾಡಿರಬಹುದು, ಏನಪ್ಪ ಇವನನ್ನು ನಮ್ಮ ಜೊತೆಯಲ್ಲಿ ಬೆಳೆದು ನಮ್ಮೊಟ್ಟಿಗೆ ಇದ್ದುಕೊಂಡು ಹೀಗೆ ಇವು ನಮ್ಮ ಎದುರುಗಡೆ ಬಂದು ಮಾತಾಡುವ ಸ್ಥಿತಿಗೆ ಆಯ್ತಲ್ಲ ಎಂದು ಒಂದು ವೇಳೆ ಅವರು ಯೋಚಿಸಿರಬಹುದು. ಇದು ಕರ್ತನಿಂದಲೇ ಆಗಿರುವುದು. ಮನುಷ್ಯನಿಗೆ ಆಶ್ಚರ್ಯವಾಗಿರಬಹುದು, ಆದರೆ ಇದಾಗಿರುವುದು ಕರ್ತನಿಂದಲೇ ಆಗಿರುವುದು. ಹಲ್ಲೆಲೂಯ. ಆದ್ರಿಂದ ಪ್ರಿಯ ದೇವರ ಮಕ್ಕಳಿರ, ನಮ್ಮ ಜೀವನದಲ್ಲಿ ಕೆಲ ಕಡನೆಗಳು ನಡೆಯುವಾಗ, ಕೆಲ ವಿಷಯಗಳು ನಡೆಯುವಾಗ ಒಂದು ವೇಳೆ ನಮಗೆ ಅದು ಗೊತ್ತಾಗುವುದಿಲ್ಲ. ನಾವು ಒಂದು ವೇಳೆ ಕೆಲವರದು ಕಷ್ಟ ನೋಡಿಕೊಂಡು ಮನುಷ್ಯರು ಹೇಳ್ಬಿಡ್ತಾರೆ, ಓ ನೋಡಿದಿರಾ ಈಗ ಅವ್ರಿಗೆ ಕಷ್ಟ ಬಂದು ಬಿಟ್ಟು, ಈಗ ನೋಡಿದಿರಾ ಅವ್ರಿಗೆ ಏನು ಸಮಸ್ಯೆ ಆಗಿದೆ, ನೋಡಿದಿರಾ ಈಗ ನೋಡಿ ಅವ್ರು ಅನುಭವಿಸ್ತಾ ಇದ್ದಾರೆ, ಅವ್ರು ಯಾವ ಪೂರ್ವಿಕ ಪಾಪ, ಪೂರ್ವಿಕರ ಶಾಪ ನೋಡಿ ಏನೋ ಒಂದು ಅವ್ರಿಗೆ ಬಂದಿದ್ದು ಅಂತ ಹೇಳಿಕೊಂಡು ಜನ ಒಂದು ವೇಳೆ ಗೇಲಿ ಮಾಡಬಹುದು, ಜನ ಒಂದು ವೇಳೆ ಒಂದು ತಿರಸ್ಕಾರ ಮಾಡಬಹುದು. ಆದರೆ ಇದು ಯೆಹೋವನಿಂದಲೇ ಬಂದಿತ್ತು. ಮನುಷ್ಯರಿಗೆ ಆಶ್ಚರ್ಯವಾಗಿ ತೋರಬಹುದು, ಮನುಷ್ಯರಿಗೆ ಅರ್ಥ ಆಗದಿರಬಹುದು. ಪ್ರಿಯ ದೇವರ ಮಕ್ಕಳೇನ, ಇವತ್ತು ಯಾವುದಾದ್ರೂ ವಿಷಯಗಳ ಬಗ್ಗೆ ನೀವು ನೊಂದುಕೊಳ್ಳುವರಾಗಿದ್ರೆ, ನೀವು ಚಿಂತೆಯಲ್ಲಿರುವವರಾಗಿದ್ರೆ, ನೀವು ವ್ಯಸನ ಪಡುವವರಾಗಿದ್ರೆ, ಹೀಗೆ ಯೆಹೋವನಿಗೆ ಇದರಲ್ಲಿ ಒಂದು ಉದ್ದೇಶವಿದೆ, ನಮ್ಮ ಕರ್ತನಿಗೆ ಇದರಲ್ಲಿ ಒಂದು ಉದ್ದೇಶವಿದೆ, ನಮ್ಮ ದೇವರಿಗೆ ಇದರಲ್ಲಿ ಒಂದು ಉದ್ದೇಶವಿದೆ. ಇದು ದೇವರು ಇದು ಒಂದು ಉದ್ದೇಶಕ್ಕಾಗಿ ನೇಮಿಸಲ್ಪಟ್ಟಿದ್ದಾರೆ. ಯೆಹೋವನಿಂದಲೇ ಇದಾಗಿರುವುದು. ಮನುಷ್ಯರಿಗೆ ಆಶ್ಚರ್ಯವಾಗಿ ತೋರಬಹುದು. ಪ್ರಿಯರೇ, ಇವತ್ತು ಈ ವಾಕ್ಯ ಕೇಳುವ ನಮ್ಮ ಜೀವನದಲ್ಲಿ ದುಃಖಗಳ, ಸಂಕಟಗಳ, ಸಮಸ್ಯೆಗಳ ಮಧ್ಯದಲ್ಲಿ ನೀವು ದೇವರ ಕಡೆಗೆ ತಿರುಗಿಕೊಂಡು, ಕರ್ತನೇ ಇದು ನಿಮ್ಮಿಂದಲೇ ಆಗಿರುವುದು, ಇದರ ಪರಿಹಾರವನ್ನು ನೀವೇ ಆಗಿರುವುದು, ಇದು ನಿಮ್ಮಿಂದಲೇ ಇದಕ್ಕೆ ಪರಿಹಾರ ಉಂಟು, ನೀವೇ ಇದನ್ನು ಸಾಧಿಸಲಿಕ್ಕೆ ಶಕ್ತನು, ನಾನು ಅದನ್ನು ನಂಬುತ್ತೇನೆ ಸ್ವಾಮಿ ಎಂದು ಹೇಳಿಕೊಂಡು ಒಪ್ಪಿಸಿಕೊಡುವುದಾದರೆ ಅದರ ಅನಂತರ ಬರುವಂಥ ಆ ಮಹಿಮೆಯಾದ ಕಾರ್ಯವನ್ನು ನೀವು ನೋಡಬಹುದು. ಆ ಮಹಿಮೆಯಾದ ಕಾರ್ಯ ನೋಡಿಕೊಂಡು ಆವಾಗ ಜನ ಆಶ್ಚರ್ಯ ಪಡುವ ಹಾಗೆ ಮಾಡುತ್ತಾರೆ. ಹೀಗೆ ದುಃಖ ಪಡುವರಾದರೆ, ಹೀಗೆ ಸಂಕಟ ಪಡುವರಾದರೆ ನಾಳೆ ಆಶ್ಚರ್ಯ ಪಡುವ ಹಾಗೆ ಅದ್ಭುತವಾದ ಕಾರ್ಯಗಳು ಮಾಡಲಿಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾರೆ. ಪ್ರಿಯರೇ, ಹಲ್ಲೆಲೂಯ. ಪ್ರಿಯರೇ, ಧರ್ಮೋಪದೇಶ ಕಾಂಡ ಪುಸ್ತಕ 34ನೇ ಅಧ್ಯಾಯ 10, 11, 12 ವಾಕ್ಯಗಳು ನೋಡುವಾಗ ಈ ಮೋಶೆಯ ಕೊನೆಯ ದಿನಗಳು ಹೇಗಿತ್ತು ಎಂಬುದನ್ನು ನಾವು ಅಲ್ಲಿ ನೋಡಬಹುದು. ಓದಿಕೊಳ್ಳೋಣ. ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಬಳಿಕೆಯಾಗಿದ್ದನು. ಆತನು ಐಗುಪ್ತ ದೇಶದಲ್ಲಿ ಫರೋಹನ ಮುಂದೆಯೂ ಅವನ ಪ್ರಜಾಪರಿವಾರದ ಮುಂದೆಯೂ ವಿಧ ವಿಧವಾದ ಅದ್ಭುತ ಮಹತ್ಕಾರ್ಯಗಳನ್ನು ನಡೆಸುವುದಕ್ಕೆ ಯೆಹೋವನು ಅವನನ್ನು ಕಳುಹಿಸಿದನು. ಇಸ್ರಾಯೇಲರ ಮುಂದೆ ವಿಶೇಷವಾದ ಭುಜ ಪರಾಕ್ರಮವನ್ನು, ಭಯಂಕರ ಕಾರ್ಯಗಳನ್ನು ನಡೆಸಿದನು. ಇಂಥವನಿಗೆ ಸಮಾನನಾದ ಮತ್ತೊಬ್ಬ ಪ್ರವಾದಿ ಈಚೆಗೆ ಇಸ್ರಾಯೇಲರಲ್ಲಿ ಹುಟ್ಟಲೇ ಇಲ್ಲ. ಹಲ್ಲೆಲೂಯ. ಪ್ರಿಯರೇ, ಈ ಮೋಶೆಯ ಜೊತೆಯಲ್ಲಿ ದೇವರು ಮುಖಾಮುಖಿಯಾಗಿ ಮಾತನಾಡಿದನು. ಈ ಮೋಶೆ ಮುಖಾಂತರವಾಗಿ ದೇವರು ಅನೇಕ ಮಹತ್ ಕಾರ್ಯಗಳು, ಅದ್ಭುತ ಕಾರ್ಯಗಳನ್ನು ಜನರ ಮಧ್ಯದಲ್ಲಿ ನಡೆಸಿದರು. ಮಾತ್ರವಲ್ಲ, ಹೇಳ್ತಾ ಇದ್ದಾರೆ, ಈ ಮೋಶೆಯ ಹಾಗೆ ಇನ್ನೊಬ್ಬ ಪ್ರವಾದಿ ಮತ್ತೆ ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಹುಟ್ಟಲೇ ಇಲ್ಲ ಎಂದು ಹೇಳಿದ್ದಾರೆ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇರ, ಮೋಶೆಯ ಜನನದಲ್ಲಿ ಬಂದಿರುವಂಥ ಪರಿಸ್ಥಿತಿ ನೋಡಿ, ಮೋಶೆಯ ಕೊನೆಯ ದಿನಗಳಲ್ಲಿ ಬಂದಿರುವಂಥ ಪರಿಸ್ಥಿತಿ ನೋಡಿರಿ. ಆ ಜನನದ ಸಮಯದಲ್ಲಿ ಆ ಕೂಸು ಸಾಯಬೇಕಾದ ಸ್ಥಿತಿಯಲ್ಲಿತ್ತು. ಅದನ್ನೊಂದು ಪೆಟ್ಟಿಗೆಯಲ್ಲಿ ಹಾಕಿ ಅದನ್ನು ನದಿಯಲ್ಲಿ ನೀರಲ್ಲಿ ಬಿಡುವಂಥ ಸ್ಥಿತಿ ಬಂದಿತ್ತು. ಆದರೆ ಒಂದಾನೊಂದು ದಿವಸಗಳು ಒಂದು ವೇಳೆ ಮೋಶೆ ಸ್ವಲ್ಪ ದೊಡ್ಡವನಾಗಿ ವಿಷಯಗಳು ಗೊತ್ತಾಗುವಾಗ ಆವಾಗ ಯೋಚನೆ ಮಾಡಿರ್ಬೋದು, ನೋಡಿರಿ ನನ್ನನ್ನು ಹುಟ್ಟಿದ ತಕ್ಷಣ ನೋಡಿ ಈ ರೀತಿಯಾಗಿ ಪೆಟ್ಟಿಗೆಯಲ್ಲಿ ಹಾಕಿಬಿಟ್ಟಿದೆ, ನನ್ನನ್ನು ನದಿಯಲ್ಲಿ ಬಿಟ್ಟಿದೆ, ನನ್ನ ಜೀವನದಲ್ಲಿ ನೋಡಿ ಹಿಂಗೆಲ್ಲ ಪರಿಸ್ಥಿತಿಗಳು ಬಂದಿದೆ, ಇದು ಯಾರ್ದಾದ್ರೂ ಜೀವನದಲ್ಲಿ ಈ ಥರ ಆಗಿದೆಯಾ?
ನೋಡಿ, ಯಾರ್ದು ಜೀವನದಲ್ಲಿ ಆಗದ ರೀತಿಯಲ್ಲಿ ಕೆಲ ಪರಿಸ್ಥಿತಿಗಳು ಬಂದಿರುವ ಹಾಗೆ ಪ್ರಿಯರೇ, ಮೋಶೆಯ ಪ್ರಾರಂಭದ ದಿನಗಳು ಹಾಗಿದ್ದರೆ ಅವನ ಅರಮನೆಯಲ್ಲಿ ನೋಡಿ ರಾಜಕುಮಾರನಾಗಿ ಬೆಳೆದಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಮಿಸ್ರೈಮನನ್ನು ಸಾಯಿಸಿಬಿಟ್ಟಿದ್ದ ಕಾರಣ ಅರಮನೆ ಬಿಟ್ಟು ಓಡಿ ಹೋಗುವಂತ ಪರಿಸ್ಥಿತಿ ಬಂದಿರುವ ಹಾಗೆ ಒಂದು ವೇಳೆ ಆವಾಗಿನ ದಿನಗಳಲ್ಲಿ ಯೋಚನೆ ಮಾಡಿರ್ಬೋದು, ನಾನು ಯಾಕೆ ಈ ಅರಮನೆಯಿಂದ ಹೊರಗಡೆ ಹೋಗಿದೆ, ನಾನು ಈ ಅರಮನೆಯಲ್ಲಿ ಇದ್ದಿದ್ದರೆ ಅಲ್ಲಿ ಆ ಐಗುಪ್ತನನ್ನು ಹೊಡಿತಾನೂ ಇರಲಿಲ್ಲ, ಅವನು ಸಾಯ್ತಾನೂ ಇರಲಿಲ್ಲ, ನಾನು ಈ ಅರಮನೆ ಬಿಟ್ಟು ಆಚೆ ಕಡೆ ಹೋಗೋದು ಪರಿಸ್ಥಿತಿನೇ ಬರ್ತಾನೆ ಇರಲಿಲ್ಲ ಅಂತ ಒಂದು ವೇಳೆ ಅವನು ಯೋಚನೆ ಮಾಡಿರಬಹುದು. ಪ್ರಿಯ ದೇವರ ಮಕ್ಕಳೇರ, ನಮ್ಮನ್ನು ಕೆಲ ಉದ್ದೇಶಕ್ಕಾಗಿ ದೇವರು ಕರೆದಿರುವ ಹಾಗೆ, ನಮ್ಮ ಮೇಲೆ ದೇವರು ಕೆಲ ಗುರಿ ಇಟ್ಟು ಕರೆದಿರುವ ಹಾಗೆ, ನಮ್ಮ ಮುಖಾಂತರವಾಗಿ ಕೆಲ ಮಹಿಮೆಯಾದ ಕಾರ್ಯಗಳು ಮಾಡಲಿಕ್ಕಿರುವ ಹಾಗೆ, ನಮ್ಮ ಜನನದಲ್ಲಿಯೂ ನಮ್ಮ ಬೆಳವಣಿಗೆಯಲ್ಲೂ ನಮ್ಮ ಜೀವನದ ಪ್ರಯಾಣಗಳ ಮಧ್ಯದಲ್ಲಿಯೂ ಕೆಲ ವಿಪರೀತವಾದ ಪರಿಸ್ಥಿತಿಗಳು ಬರುವ ಹಾಗೆ ನಾವು ಸೋತು ಹೋಗಲಿಕ್ಕಲ್ಲ, ಈ ವಿಪರೀತವಾದ ಪರಿಸ್ಥಿತಿಗಳಲ್ಲಿ ದೇವರು ನಮ್ಮನ್ನು ವಿಶೇಷವಾಗಿ ಕರೀತಾ ಇದ್ದಾರೆ. ದೇವರು ವಿಶೇಷವಾಗಿ ನಮ್ಮನ್ನು ಕರೆದು ಕೆಲ ಕಾರ್ಯಕ್ಕಾಗಿ ದೇವರು ನಮ್ಮನ್ನು ಒಳ್ಳೆಯ ಒಂದು ತರಬೇತಿಯನ್ನು ಕೊಡುವನಾಗಿದ್ದಾರೆ ಎಂಬುದನ್ನು ನಾವು ತಿಳ್ಕೊಳ್ಳುವರಾಗಿರಲಿ. ಇದು ಕರ್ತನಿಂದಲೇ ಆಯಿತು. ಆದರೆ ಮನುಷ್ಯರ ದೃಷ್ಟಿಯಲ್ಲಿ ಇದು ಆಶ್ಚರ್ಯವಾಗಿ ತೋರಬಹುದು. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳಿರ, ಅರಮನೆಯಿಂದ ವಾಸವಾಗಿದ್ದ ಮೋಶೆ ಯಾಕೆ ಅರಣ್ಯಕ್ಕೆ ಹೋಗಿದೆಯೋ, ಅದೇ ತರ ಸಂತೋಷದ ಸಮೃದ್ಧಿಯಲ್ಲಿದ್ದ ಜೀವನಗಳು ಹೀಗೆ ಒಂದು ಬರಕಾಲದ ಅನುಭವಕ್ಕೆ ಹೋಗೋದಾದರೆ, ಒಳ್ಳೆ ಬಿಸ್ನೆಸ್ ಅಲ್ಲಿ ಒಳ್ಳೆಯ ಒಂದು ಪೊಸಿಷನ್ ಇದ್ದವರು ಎಲ್ಲ ಬಿಸ್ನೆಸ್ ಎಲ್ಲ ಲಾಸ್ ಆಯಿತು, ಎಲ್ಲ ಒಂದಕ್ಕೊಂದು ನಷ್ಟವಾಯಿತು, ಲಾಸ್ಟ್ ಒಂದು ಚಿಕ್ಕ ಸ್ಥಿತಿಗೆ ಒಂದು ಹೀನ ಸ್ಥಿತಿಗೆ ಬಂದಿದ್ದರೆ, ಪ್ರಿಯ ದೇವರ ಮಕ್ಕಳೇರ, ಇದು ಯೆಹೋವನಿಂದಲೇ ಬಂದಿತ್ತು. ಇದು ಒಳ್ಳೆಯ ಕಾರ್ಯಕ್ಕಾಗಿ ದೇವರು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಕರೆಯುತ್ತಾ ಇದೆ. ಆ ಮೋಶೆಯನ್ನು ಆ ರೀತಿಯಾಗಿ ಬೆಳೆದು ಬಂದಿದ್ದಾರೆ. ಲಾಸ್ಟ್ ನೋಡುವಾಗ ಮೋಶೆಯ ಜೊತೆಯಲ್ಲಿ ದೇವರು ಮುಖಾಮುಖಿ ಮಾತನಾಡಿದರು. ದೇವರು ಮುಖಾಮುಖಿಯಾಗಿ ಮೋಶೆಯ ಜೊತೆಯಲ್ಲಿ ಮಾತನಾಡಿದ ಹಾಗೆ ಮತ್ತೊಬ್ಬರ ಹತ್ರ ಮಾತನಾಡಲಿಲ್ಲ. ಹಲ್ಲೆಲೂಯ. ಮೋಶೆ ಮುಖಾಂತರವಾಗಿ ಮಾಡಿರುವಂತ ಮಹತ್ ಕಾರ್ಯಗಳು, ಮೋಶೆ ಮುಖಾಂತರವಾಗಿ ಮಾಡಿರುವಂತ ಅದ್ಭುತ ಕಾರ್ಯಗಳು, ಅನೇಕವಾದ ಅದ್ಭುತ ಕಾರ್ಯಗಳು. ಪ್ರಾರ್ಥಿಸುವಾಗ ಆಕಾಶದಿಂದ ಮನ್ನೆಯನ್ನು ದೇವರು ಕೊಟ್ಟಿದ್ದಾರೆ. ಮೋಶೆ ಪ್ರಾರ್ಥಿಸುವಾಗೆ ನಾವು ಬಂಡೆಯಿಂದ ನೀರನ್ನು ಹೊರಡುವಂತೆ ಮಾಡಿದ್ದಾರೆ. ಮೋಶೆ ಪ್ರಾರ್ಥಿಸುವಾಗೆ ಕೆಂಪು ಸಮುದ್ರ ವಿಭಾಗ ಮಾಡಿದ್ದಾರೆ. ಮೋಶೆ ಪ್ರಾರ್ಥಿಸುವಾಗೆ 10 ಸೂಚಕ ಕಾರ್ಯಗಳು ಐಗುಪ್ತ ಜನರ ಮಧ್ಯದಲ್ಲಿ ದೇವರು ಮೋಶೆ ಮುಖಾಂತರ ನಡೆಸಿದ್ದಾರೆ. ಹಲ್ಲೆಲೂಯ. ಪ್ರಿಯರೇ, ಈ ರೀತಿಯಾದ ಅನೇಕ ಮಹತ್ ಕಾರ್ಯಗಳು, ಅದ್ಭುತ ಕಾರ್ಯಗಳನ್ನು ಮೋಶೆ ಮುಖಾಂತರ ಮಾಡಿಕೊಂಡು ಇಲ್ಲಿ ಲಾಸ್ಟ್ ಹೇಳಿದ್ದಾರೆ, ಈ ರೀತಿಯಾದ ಒಂದು ಪ್ರವಾದಿ ಇಸ್ರಾಯೇಲ್ ಮಕ್ಕಳಲ್ಲಿ ಹುಟ್ಟಲಿಲ್ಲ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳಿರ, ನಿಮ್ಮ ಜೀವನದಲ್ಲಿ ಏನಾದರೂ ಸೋಲುಗಳು ಬಂದಿದ್ದರೆ, ಏನಾದರೂ ನಿರೀಕ್ಷಿಸೋದಕ್ಕಿಂತ ವಿಪರೀತವಾದ ಪರಿಸ್ಥಿತಿಗಳು ಬಂದಿದ್ದರೆ, ನೀವು ಯೋಚಿಸುವುದಕ್ಕಿಂತ ವಿಪರೀತವಾದ ಕಾರ್ಯಗಳು ನಡೆದಿದ್ದರೆ, ಇವತ್ತು ಅರ್ಥ ಮಾಡಿಕೊಳ್ಳಲಿ, ಇದು ಕರ್ತನಿಂದಲೇ ಬಂದಿರುವುದು, ಇದು ದೇವರಿಂದಲೇ ಬಂದಿರುವುದು. ಇದು ನಾಳೆ ಜನರ ದೃಷ್ಟಿಯಲ್ಲಿ ಒಂದು ಆಶ್ಚರ್ಯವಾದ ಕಾರ್ಯಕ್ಕೆ ಇದು ಕಾರಣವಾಗಿರುತ್ತದೆ. ಹಲ್ಲೆಲೂಯ. ನಾಳೆ ಜನ ಆಶ್ಚರ್ಯ ಪಡುವ ಹಾಗೆ ನಮ್ಮ ಜೀವನದಲ್ಲಿ ಕೆಲ ಕಾರ್ಯಗಳು ದೇವರು ಮಾಡಲಿಕ್ಕಾಗಿದ್ದಾರೆ. ಆದುದರಿಂದ ಸೋತು ಹೋಗಬೇಡಿರಿ, ಕುಂದಿ ಹೋಗಬೇಡಿರಿ, ನಿರಾಸೆ ಪಟ್ಟು ಹೋಗಬೇಡಿರಿ, ಬೇಜಾರು ಮಾಡಿಕೊಂಡು ಹೋಗಬೇಡಿರಿ. ಕರ್ತನೇ ನಿಮಗಾಗಿ ಕಾಯ್ತೇನೆ, ಯೆಹೋವನೇ ನಿಮಗಾಗಿ ಕಾಯ್ತೇನೆ, ಕರ್ತನೇ ನಿಮಗಾಗಿ ಕಾಯ್ತೇನೆ, ನನ್ನ ದೇವರೇ ನಿಮಗಾಗಿ ಕಾಯುತ್ತೇನೆ. ನೀವು ನಾಳೆ ಆಶ್ಚರ್ಯಕರವಾದ ಕಾರ್ಯಗಳು ಮಾಡಲಿಕ್ಕಿದೆ ಎಂಬುದನ್ನು ನಾನು ನೆನೆಸಿಕೊಂಡು ನಿಮ್ಮ ದಿನಗಳಿಗಾಗಿ ಕಾಯುತ್ತೇನೆ ಎಂದು ಹೇಳುವರಾಗಿರಲಿ. ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ಮತ್ತೊಂದು ಉದಾಹರಣೆ ಕೂಡ ನಿಮಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 13ನೇ ವಾಕ್ಯ ನೋಡೋಣ. ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದೆ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಹಲ್ಲೆಲೂಯ. ಪ್ರಿಯರೇ, ಪೇತ್ರ ಯೋಹಾನರು, ಯೇಸುವಿನ ಶಿಷ್ಯರಾದ ಪೇತ್ರ ಯೋಹಾನರು ಕರ್ತನಾದ ಯೇಸು ಕ್ರಿಸ್ತನ ಸೇವೆಯಲ್ಲಿ ಅವರು ಹೊರಟು ಹೋಗಿ ಒಬ್ಬ ಹುಟ್ಟು ಕುಂಡನನ್ನು ಸ್ವಸ್ಥಪಡಿಸಿ, ಆ ಹುಟ್ಟು ಕುಂಡನನ್ನು ಸ್ವಸ್ಥ ಮಾಡಿದನ್ನು ನೋಡಿಕೊಂಡು ಅನೇಕರು ಯೇಸುವನ್ನು ದೇವರು ಎಂದು ಅಂಗೀಕರಿಸಿ, ಯೇಸುವನ್ನು ರಕ್ಷಕನು ಎಂದು ಅಂಗೀಕರಿಸಿ ಇವರ ಮಾತಿನ ಮೂಲಕ ಅವರ ಹಿಂದೆ ಹೋಗುವಾಗೆ ಮಹಾಯಾಜಕರು, ಹಿರಿಯವರು ಈ ರೀತಿಯಾಗಿ ಮುಂದೆ ಹೋದರೆ ಎಲ್ಲ ಜನರು ಇವರ ಜೊತೆ ಸೇರ್ಕೊಂಡ್ಬಿಡ್ತಾನೆ, ಇವರ ಹಿಂದೆ ಸೇರ್ಕೊಂಡ್ಬಿಡ್ತಾರೆ. ಇವರನ್ನು ಕರೆದು ಇವರನ್ನು ಹಿಂಸೆಪಡಿಸಬೇಕು ಅಂತ ಹೇಳಿಕೊಂಡು ಅವರನ್ನು ಕರೆದು ಅವರನ್ನು ಗೆದರಿಸಿ ಅವರನ್ನು ತರ್ಜನ ಮಾಡಿ ಕಳಿಸ್ತಾ ಇದ್ದಾರೆ. ಈ ಒಂದು ಸಮಯದಲ್ಲಿ ಈ
ಪೇತ್ರ ಯೋಹಾನರು ಈ ಹಿರಿಯ ಸಭೆಯವರ ಮಧ್ಯದಲ್ಲಿ ಕರೆದು ಮಾತನಾಡುವಾಗೆ ಅವರ ಮಾತುಗಳು ನೋಡಿಕೊಂಡು ಅವರು ಆಶ್ಚರ್ಯಪಟ್ಟಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ನೋಡಿ, ಅವರು ಶಾಸ್ತ್ರಾಭ್ಯಾಸ ಇಲ್ಲದ ಸಾಧಾರಣ ಮನುಷ್ಯರು. ಯೇಸು ತನ್ನ ಶಿಷ್ಯರುಗಳನ್ನು ಕರೆಯುವಾಗೆ ಅವರು ಮೀನು ಹಿಡಿಯುತ್ತಾ ಇರುವಂಥ ಸಮಯದಲ್ಲಿ ಅವರನ್ನು ಬಸ್ತರಾಗಿ ಮೀನು ಹಿಡಿದ ಸಂದರ್ಭದಲ್ಲಿ ಅವರನ್ನು ಕರೆದಿದ್ದಾರೆ. ಅವರು ಶಾಸ್ತ್ರಾಭ್ಯಾಸ ಇಲ್ಲದವರು ಎಂದು 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಆ ಶಾಸ್ತ್ರಾಭ್ಯಾಸ ಇಲ್ಲದ ಅಥವಾ ವಿದ್ಯಾಭ್ಯಾಸ ಇಲ್ಲದಂದಿರುವಂಥ ಸಾಧಾರಣ ಮನುಷ್ಯರಾಗಿರುವಂಥ ಪೇತ್ರ ಮತ್ತು ಯೋಹಾನರು. ಆದರೆ ಅವರು ಮಾತನಾಡುವುದನ್ನು ನೋಡುವಾಗೆ ಜನರಿಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ಅವರು ಮಾತಾಡುತ್ತಾರೆ. ಹೇಗೆ ಸಾಧ್ಯವಾಯಿತು? ಇದು ಕರ್ತನಿಂದಲೇ ಬಂದಿರುವುದು ಮನುಷ್ಯರಿಗೆ ಆಶ್ಚರ್ಯವಾಯಿತು. ಪ್ರಿಯ ದೇವರ ಮಕ್ಕಳಿರ, ಪೇತ್ರ ಯೋಹಾನರ ಮಾತಿನಲ್ಲಿ ಅವರು ಆಶ್ಚರ್ಯ ಪಡುತ್ತಾರೆ. ಯಾಕಂದರೆ ಇದು ಕರ್ತನಿಂದಲೇ ಅವರಿಗೆ ಮಾತು ಬಂದಿರೋದು. ಯೇಸು ಸ್ವಾಮಿ ತನ್ನ ಶಿಷ್ಯರುಗಳು ಹೇಳ್ತಾರೆ, ನೀವು ಹಿರಿಯರ ಮುಂದೆ, ಮಹಾಯಾಜಕರ ಮುಂದೆ ಹೋಗುವಾಗೆ ಅವರ ಮುಂದೆ ಹೀಗೆ ಸಾಕ್ಷಿಯ ಹೇಳಲಿಕ್ಕೆ ನಿಮಗೆ ಅವಕಾಶ ಸಿಗುತ್ತದೆ. ಆದರೆ ನೀವು ಆ ಸಮಯದಲ್ಲಿ ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು ಎಂದು ಮುಂಚಿತವಾಗಿ ಯೋಚಿಸಬೇಡ್ರಿ. ಯಾಕಂದರೆ ನಿಮಗೆ ಆಡತಕ್ಕ ಮಾತನ್ನು ಆ ಸಮಯದಲ್ಲಿ ಪವಿತ್ರಾತ್ಮನೇ ನಿಮಗೆ ಒದಗಿಸಿಕೊಡುತ್ತಾನೆ. ಹಲ್ಲೆಲೂಯಾ. ಆದುದರಿಂದ ಈ ಕಾರ್ಯ ಯೆಹೋವನಿಂದಲೇ ಬಂದಿರುವುದು, ಈ ಕಾರ್ಯ ದೇವರಿಂದಲೇ ಬಂದಿರುವುದು, ಈ ಕಾರ್ಯ ಪವಿತ್ರಾತ್ಮನಿಂದಲೇ ಬಂದಿರುವುದು. ಇದು ಮನುಷ್ಯರಿಗೆ ಆಶ್ಚರ್ಯವಾಗಿ ತೋರುತ್ತದೆ. ಹಲ್ಲೆಲೂಯಾ. ಹಾಗೆ ಅವರನ್ನು ಹಿಡಿದುಕೊಂಡು ಹೋದರು. ಅವರಿಗೆ ತರ್ಜನ ಮಾಡಿ ಅವರನ್ನು ಕಳಿಸಿಕೊಟ್ಟಿದ್ದರು. ಆಮೇಲೆ ಮತ್ತೆ ಈ ಯೇಸುವಿನ ಸುದ್ದಿಯನ್ನು ನೀವು ಎತ್ತಬಾರದು, ಯೇಸುವಿನ ಸುದ್ದಿಯನ್ನು ನೀವು ಮಾತನಾಡಲೇಬಾರದು ಎಂದು ಹೇಳಿ ಕಳಿಸಿದರು. ಆದರೆ ಅವರು ಮತ್ತು ಹೋಗಿ ಯೇಸುವಿನ ಬಗ್ಗೆ ಸುದ್ದಿ ಹೇಳಿದರು. ಪ್ರಿಯರೇ, ಈ ಪೇತ್ರ ಯೋಹಾನರನ್ನು ದೇವರು ಉಪಯೋಗಿಸಿಕೊಂಡು ಅವರ ಮೂಲಕವಾಗಿ ಮತ್ತು ಅದ್ಭುತ ಕಾರ್ಯಗಳು ಮತ್ತು ಸೂಚಕ ಕಾರ್ಯಗಳು ಮಾಡ್ತಾ ಇದ್ದಾರೆ. ಪೇತ್ರನು ನಡೆಕೊಂಡು ಹೋಗುವಾಗೆ ಅವರ ನೆರಳಾದರೂ ಬೀಳಲಿ ಎಂದು ಹೇಳಿಕೊಂಡು ಅನೇಕ ರೋಗಿಗಳನ್ನು ಕರೆದುಕೊಂಡು ಬಂದು ದೋಲಿಗೆ ಮೇಲೆ ತೆಗೆದುಕೊಂಡು ಬಂದು ಅವರು ಹೋಗುವ ದಾರಿಯಲ್ಲಿ ಮಲಗಿಸುತ್ತಾ ಇದ್ರು. ದೆವ್ವ ಹಿಡಿದವರನ್ನು ಕೂಡ ಕರೆದುಕೊಂಡು ಬಂದು ಅವರ ಬಳಿಯಲ್ಲಿ ಕರೆದುಕೊಂಡು ಬಂದು ಅವರ ಕೈಯಿಂದ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೀತಾ ಇತ್ತು. ಈ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 15 ಮತ್ತು 16ನೇ ವಾಕ್ಯ ಈ ವಿಷಯದಲ್ಲಿ ಇದೆ. ಹೀಗಿರುವುದರಿಂದ ಜನರು ರೋಗಿಗಳನ್ನು ದೋಲಿಗಳ ಮೇಲೆಯೂ ಹಾಸಿಗೆಗಳ ಮೇಲೆಯೂ ಇಟ್ಟು, ಪೇತ್ರನು ಬರುವಾಗೆ ಅವನ ನೆರಳು ಇವರಲ್ಲಿ ಯಾವನ ಮೇಲಾದರೂ ಬೀಳಲಿ ಎಂದು ಅವರನ್ನು ಬೀದಿಗೆ ತೆಗೆದುಕೊಂಡು ಬರುತ್ತಿದ್ದರು. ಯೆರೂಸಲೇಮಿನ ಸುತ್ತಲಿರುವ ಊರುಗಳ ಜನರು ಸಹ ರೋಗಿಗಳನ್ನು, ದೆವ್ವಗಳ ಕಾಟವಿದ್ದವರನ್ನು ಹೊತ್ತುಕೊಂಡು ಗುಂಪು ಗುಂಪಾಗಿ ಬರುತ್ತಿದ್ದರು. ಅವರೆಲ್ಲರಿಗೂ ವಾಸಿಯಾಗುವುದು. ಹಲ್ಲೆಲೂಯಾ. ಪ್ರಿಯರೇ, ಮಹಾಯಾಜಕರು, ಹಿರಿಯರು ಯೇಸುವಿನ ಶಿಷ್ಯರುಗಳಿಗೆ ವಿರುದ್ಧವಾಗಿ ನಿಂತಿರುವಾಗಲೂ ಅವರನ್ನು ಕರೆದು ಅವರನ್ನು ಗೆದರಿಸಿ ಈ ಸುದ್ದಿಯನ್ನು ಎತ್ತಬಾರದು ಎಂದು ಹೇಳಿದರೆ ಕೂಡ, ಪ್ರಿಯರೇ, ಅವರನ್ನು ಈಗ ನಾವು ಕಣ್ಣಾರೆ ಕಂಡು ಕಿವಿಯಾರೆ ಕೇಳದೆ ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿಕೊಂಡು ಮತ್ತು ಹೋಗಿ ಅವರು ಸುವಾರ್ತೆಯನ್ನು ಸಾರುತ್ತಾ ಇದ್ರು. ಅವರು ಸುವಾರ್ತೆ ಸಾರುವುದು ಮಾತ್ರವಲ್ಲ, ಅವರ ಕೈಯಿಂದ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ಮಾಡುತ್ತಾ ಇದ್ರು. ಪ್ರಿಯರೇ, ಅನೇಕ ರೋಗಿಗಳು ಪೇತ್ರನ ನೆರಳು ಬಿದ್ದು ಸ್ವಸ್ಥತೆ ಹೊಂದಿದ್ದಾರೆ. ಅನೇಕರು ದೆವ್ವ ಕಾಟದಿಂದ ಬಾಧಿಸಲ್ಪಟ್ಟವರು ಪೇತ್ರನ ಬಳಿಯಲ್ಲಿ ಕರೆದುಕೊಂಡು ಬಂದು ಅವರು ಪ್ರಾರ್ಥನೆ ಮಾಡುವಾಗ ಅವರೆಲ್ಲರೂ ಸ್ವಸ್ಥತೆಯು, ಬಿಡುಗಡೆಯು ಹೊಂದಿಕೊಂಡಿದ್ದರು. ಪ್ರಿಯ ದೇವರ ಮಕ್ಕಳಿರ, ಇದು ಜನರಿಗೆ ನೋಡುವಾಗ ಆಶ್ಚರ್ಯವಾಯಿತು, ಆದರೆ ಇದು ಕರ್ತನಿಂದಲೇ ಆಗಿರುವುದು. ಹಲ್ಲೆಲೂಯಾ. ಈಗಲೂ ಕೂಡ ಈ ವಾಕ್ಯವನ್ನು ಕೇಳುವ ಸಹೋದರರೇ, ಈಗಲೂ ಕೂಡ ನಿಮ್ಮ ಜೀವನದಲ್ಲಿ ಅಸಾಧ್ಯ ಎಂದು ಹೇಳುವ ಸಮಯದಲ್ಲಿ ಇದು ಕರ್ತನಿಂದಲೇ ಆಗುವ ಒಂದು ರೀತಿಯಲ್ಲಿ ದೇವರು ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಆದರೆ ಮನುಷ್ಯರಿಗೆ ಆಶ್ಚರ್ಯವಾಗಿ ತೋರುತ್ತದೆ. ಅನೇಕರ ಮನುಷ್ಯರು ಇದು ಆಗುತ್ತದ, ಹೀಗೆಲ್ಲ ನಡೆಯುತ್ತದ, ಈ ತರ ಎಲ್ಲ ನೆರವೇರುತ್ತದ ಎಂದು ಮನುಷ್ಯರು ಆಶ್ಚರ್ಯ ಪಡಬಹುದು. ಆದರೆ ಮನುಷ್ಯರಿಗೆ ಆಶ್ಚರ್ಯವಾಗುವ ಕಾರ್ಯಗಳು ಕರ್ತನಿಂದಲೇ ನಿಮ್ಮ ಜೀವನಗಳಲ್ಲಿ ನಡೆಯುವುದಾಗಿರುತ್ತದೆ. ಪ್ರಿಯ ಸಹೋದರ ಸಹೋದರಿ, ಅಸಾಧ್ಯವಾದ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಮಾಡಲಿಕ್ಕೆ ನಮ್ಮ ಕರ್ತನು ಶಕ್ತನಾಗಿದ್ದಾರೆ. ಇದು ಕರ್ತನಿಂದಲೇ ಆಯಿತು, ಇದು ದೇವರಿಂದಲೇ ಆಯಿತು. ಮನುಷ್ಯರಿಂದ ಆಗದ ಕಾರ್ಯಗಳು, ನರ ಮನುಷ್ಯನಿಗೆ
ಅಸಾಧ್ಯವಾದ ಕಾರ್ಯಗಳು ದೇವರಿಂದ ಸಾಧ್ಯ ಮಾಡಿಕೊಡಲಿಕ್ಕೆ ನಮ್ಮ ದೇವರು ಸರ್ವಶಕ್ತನಾಗಿದ್ದಾರೆ. ದೇವರಿಗೆ ಇದು ಕರ್ತನಿಂದಲೇ ಆಯಿತು, ಆದರೆ ಮನುಷ್ಯರ ದೃಷ್ಟಿಯಲ್ಲಿ ಆಶ್ಚರ್ಯವಾಯಿತು. ಪ್ರಿಯರೇ, ಈ ಸಂದರ್ಭದಲ್ಲಿ ಮಹಾಯಾಜಕರು, ಹಿರಿಯವರು ಅವ್ರಿಗೆ ಇನ್ನೂ ಸುಮ್ಮನೆ ಇರ್ಲಿಕ್ಕಾಗಿಲ್ಲ. ಅವರೊಂದು ಮಾತು ಹೇಳ್ತಾ ಇದ್ದಾರೆ. ಈ ಮಾತು ಎತ್ತಬಾರದು, ಈ ಸುದ್ದಿ ಎತ್ತಬಾರದು ಅಂತ ಹೇಳುವಾಗ ಅವರೊಂದು ಮಾತು ಹೇಳೋದನ್ನು ನಾವು 19ನೇ ವಾಕ್ಯದಲ್ಲಿ ನೋಡಬಹುದು. ನೋಡಿ, ಓದಿಕೊಳ್ಳೋಣ. ಅದಕ್ಕೆ ಪೇತ್ರ ಯೋಹಾನರು ಅವರಿಗೆ, ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನೋ ನೀವೇ ತೀರ್ಪು ಮಾಡಿಕೊಳ್ಳಿರಿ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು ಎಂದು ಉತ್ತರ ಕೊಟ್ಟರು. ಹಲ್ಲೆಲೂಯಾ. ಪ್ರಿಯರೇ, ಅವರು ಹೇಳುತ್ತಾ ಇದ್ದಾರೆ, ನಾವೊಂದು ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿರುವುದನ್ನು ನಾವೊಂದು ಹೇಳದಿರಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ದೇವರ ಮಾತನ್ನು ಕೇಳುವುದಕ್ಕಿಂತ ಮನುಷ್ಯರ ಮಾತು ನಾವು ಕೇಳುವುದು ಸರಿಯೋ ನೀವೇ ತೀರ್ಪು ಮಾಡಿಕೊಳ್ಳಿರಿ ಎಂದು ಹೇಳ್ತಾರೆ. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇಟ್ಟಿರುವಂತ ನಂಬಿಕೆಯ ವಿಷಯದಲ್ಲಿ, ಯೇಸು ಕ್ರಿಸ್ತನ ಮೇಲೆ ಇಟ್ಟಿರುವಂತ ವಿಶ್ವಾಸದ ವಿಷಯದಲ್ಲಿ ನಿಮಗೆ ಹಿಂಸೆಗಳಾಗುವುದಾದರೆ, ನಿಮಗೆ ಸಮಸ್ಯೆಗಳಾಗುವುದಾಗಿದ್ದರೆ, ನೀವು ಆ ಸಂದರ್ಭಗಳಲ್ಲಿ ಹಿಡಿಯಲ್ಪಟ್ಟವರಾಗಿ ತಪ್ಪಿತಸ್ಥರಾಗಿ ಕಾಣಿಸಿಕೊಳ್ಳುವಂತ ಪರಿಸ್ಥಿತಿ ಬಂದಿದ್ದರೆ, ಆ ಸಮಯದಲ್ಲಿ ದೇವರು ನಿಮ್ಮ ಪರವಾಗಿ ಮಾತನಾಡುತ್ತಾರೆ. ದೇವರು ನಿಮ್ಮ ಪರವಾಗಿ ನಿಮಗೆ ಮಾತುಗಳು ಕೊಡುವನಾಗಿರುತ್ತಾರೆ. ಆವಾಗ ಇದು ಕರ್ತನಿಂದಲೇ ಬಂದಿದ್ದು ಎಂದು ಯೋಚಿಸಿಕೊಳ್ಳಿರಿ. ಆದರೆ ಮನುಷ್ಯರಿಗೆ ಆಶ್ಚರ್ಯವಾಗಿ ಕಾಣಬಹುದು. ಹಲ್ಲೆಲೂಯಾ. ಅವರು ನಾವೊಂದು ಕಣ್ಣಾರೆ ಕಂಡಿರುವುದನ್ನು, ನಾವೊಂದು ಕಿವಿಯಾರೆ ಕೇಳಿದನ್ನು ನಾವೊಂದು ಹೇಳದಿರ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಅವರು ಧೈರ್ಯದಿಂದ ಹೇಳಿದರು. ಅವರು ಧೈರ್ಯದಿಂದ ಹೇಳಿದರೆ ಈ ಮಹಾಯಾಜಕರಿಗೆ ಮತ್ತು ಹಿರಿಯವರಿಗೆ ಇನ್ನೂ ಸಿಟ್ಟು ಬಂದಿತ್ತು. ಸಿಟ್ಟು ಬಂದು ಅವರೇನು ಮಾಡಿದ್ದಾರೆ, ಅವರನ್ನು ಹಿಡಿದುಕೊಂಡು ಹೋಗಿ ಅವರನ್ನು ಸೆರೆಮನೆ ಒಳಗಡೆ ಹಾಕಿದ್ದಾರೆ. ಆ ವಾಕ್ಯವನ್ನು ಕೂಡ ಓದಿಕೊಳ್ಳೋಣ. 5ನೇ ಅಧ್ಯಾಯ 12 ಮತ್ತು 19 ವಾಕ್ಯ ಓದೋಣ. ಹೀಗಿರುವಲ್ಲಿ ಮಹಾಯಾಜಕನು ಸದ್ದುಕಾಯರ ಮತಕ್ಕೆ ಸೇರಿದವರಾದ ಅವನ ಜೊತೆಯಲ್ಲಿದ್ದವರೆಲ್ಲರೂ ಎದ್ದು ಮತಾಭಿಮಾನದಿಂದ ತುಂಬಿದವರಾಗಿ ಅಪೊಸ್ತಲರನ್ನು ಹಿಡಿದು ಪಟ್ಟಣದ ಕಾವಲಿನಲ್ಲಿಟ್ಟರು. ಆದರೆ ಕರ್ತನ ದೂತನು ರಾತ್ರಿಯಲ್ಲಿ ಸೆರೆಮನೆಯ ಬಾಗಿಲುಗಳನ್ನು ತೆರೆದು ಅವರನ್ನು ಹೊರಕ್ಕೆ ಕರಕೊಂಡು ಬಂದು, ನೀವು ಹೋಗಿ ದೇವಾಲಯದಲ್ಲಿ ನಿಂತುಕೊಂಡು ಈ ಸಜೀವ ವಿಷಯವಾದ ಮಾತುಗಳನ್ನೆಲ್ಲ ಜನರಿಗೆ ಹೇಳಿರಿ ಅಂದನು. ಹಲ್ಲೆಲೂಯಾ. ಪ್ರಿಯರೇ, ಮತಾಭಿಮಾನಿಗಳು, ಸದುಕಾಯರು, ಹಿರಿಯವರು ಪೇತ್ರ ಯೋಹಾನರ ಮೇಲೆ ಸಿಟ್ಟುಗೊಂಡು ಅವರು ಮುಖಾಂತರ ಕರ್ತನಾದ ಯೇಸು ಕ್ರಿಸ್ತನು ಮಾಡುವ ಅದ್ಭುತ ಕಾರ್ಯಗಳು ಅವರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕಾಗದೆ ಅವರನ್ನು ಹಿಡಿದುಕೊಂಡು ಕಾವಲಲ್ಲಿಟ್ಟಿದ್ದರು, ಸೆರೆಮನೆಯೊಳಗಡೆ ಹಾಕಿದರು. ಆದರೆ ಕರ್ತನ ದೂತನು ರಾತ್ರಿಯಲ್ಲಿ ಆ ಸೆರೆಮನೆಯೊಳಗಡೆಯಿಂದ ಅವರನ್ನು ಹೊರಗಡೆ ತಂದು ದೇವರು ಅವರಿಗೆ ಹೇಳ್ತಾ ಇದ್ದಾರೆ, ನೀವು ಹೋಗಿ ದೇವಾಲಯದಲ್ಲಿ ನಿಂತುಕೊಂಡು ಈ ಸಜೀವ ವಿಷಯಗಳನ್ನು ನೀವು ಪ್ರಸಂಗ ಮಾಡಬೇಕು ಎಂದು ಹೇಳ್ತಾರೆ. ಹಾಗೆ ಅವರನ್ನು ಸೆರೆಮನೆಯೊಳಗಡೆಯಿಂದ ಅವರನ್ನು ಹೊರಗಡೆ ತಂದು ಅವರನ್ನು ಮತ್ತು ಸೇವೆಗಾಗಿ ಕಳಿಸ್ತಾ ಇದ್ದಾರೆ. ಬೆಳಿಗ್ಗೆ ಸಂದರ್ಭದಲ್ಲಿ ಮತಾಭಿಮಾನಿಗಳೆಂದು ಹೇಳುವ ಸದುಕಾಯರು ಮತ್ತು ಆ ಶಾಸ್ತ್ರಿಗಳೆಲ್ಲ ಸೇರಿಕೊಂಡು ಅವರು ಪೇತ್ರನನ್ನು ಕರೆಸಿ ಅವರನ್ನು ನ್ಯಾಯ ವಿಚಾರಿಸಬೇಕು ಅಂತ ಹೇಳಿಕೊಂಡು ಅವರನ್ನು ಕರೆಸಲಿಕ್ಕಾಗಿ ಸೆರೆಮನೆ ಒಳಗಡೆ ಸಿಪಾಯಿಯನ್ನು ಕಳಿಸಿ ನೋಡುವಾಗ ಸೆರೆಮನೆ ಒಳಗಡೆ ಪೇತ್ರನನ್ನು ಕಾಣಿಸ್ತಾ ಇಲ್ಲ. ಆದರೆ ಸೆರೆಮನೆಯ ಬಾಗಿಲು ಭದ್ರವಾಗಿ ಅದು ಬೀಗ ಹಾಕಿದಂಗೆಯೋ ಹಂಗೆ ಬೀಗ ಹಂಗೆ ಇದೆ, ಅದರ ಒಳಗಡೆ ಪೇತ್ರ ಮಾತ್ರ ಇಲ್ಲ. ಆವಾಗ ಒಬ್ಬರು ಬಂದು ಹೇಳ್ತಾ ಇದ್ದಾರೆ, ನೋಡಿ ನೀವು ಕಾವಲಲ್ಲಿ ಇಟ್ಟವರು ಈಗ ದೇವಾಲಯದಲ್ಲಿ ನಿಂತುಕೊಂಡು ಅವರು ಮತ್ತೆ ಪ್ರಸಂಗ ಮಾಡ್ತಾ ಇದ್ದಾರೆ ಎಂದು ಹೇಳ್ತಾರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನಮ್ಮ ವಾಕ್ಯ ಮರೆತು ಹೋಗಬೇಡ. ಇದು ಕರ್ತನಿಂದಲೇ ಆಯಿತು, ಮನುಷ್ಯರ ದೃಷ್ಟಿಯಲ್ಲಿ ಆಶ್ಚರ್ಯವಾಯಿತು. ಸೆರೆಮನೆ ಒಳಗಡೆ ಹಾಕಲ್ಪಟ್ಟಿರುವಂತ ವ್ಯಕ್ತಿ ಹೀಗೆ ಬೆಳಗ್ಗೆ ನೋಡಿದರೆ ಮತ್ತೆ ದೇವಾಲಯದಲ್ಲಿ ನಿಂತುಕೊಂಡು ಪ್ರಸಂಗ ಮಾಡುತ್ತಾ ಇದ್ದಾರೆ. ಇದು ಯಾರಿಂದ ಸಾಧ್ಯ? ಇದು ಕರ್ತನಿಂದಲೇ ಆಯಿತು, ಮನುಷ್ಯರ ದೃಷ್ಟಿಯಲ್ಲಿ ಆಶ್ಚರ್ಯವಾಯಿತು. ಪ್ರಿಯ ಸಹೋದರ ಸಹೋದರಿಯರು, ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗಬಾರದು ಎಂದು ಹೇಳಿಕೊಂಡು, ನಿಮಗೆ ಅಭಿವೃದ್ಧಿ ಆಗಬಾರದು ಎಂದು ಹೇಳಿಕೊಂಡು ಯಾರಾದರೂ ನಿಮ್ಮನ್ನು ಬಂಧನದಲ್ಲಿ ಹಾಕಿದರೆ, ನಿಮ್ಮ ಆ ಅಭಿವೃದ್ಧಿಗೆ ಅಡ್ಡಿಯಾಗಿ ಬಂದಿದ್ದಾರೆ, ಪ್ರಿಯ ದೇವರ ಮಕ್ಕಳಿರ, ಕರ್ತನು ಬಂದು
ನಿಮ್ಮ ಬಂಧನಗಳಿಂದ ಬಿಡಿಸಿ ನಿಮ್ಮನ್ನು ಮುಂದೆ ಸಾಗುವ ಹಾಗೆ ನಿಮಗೆ ಬಿಡುಗಡೆಯನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ಇದು ಕರ್ತನಿಂದಲೇ ಆಯಿತು. ಇದು ನೋಡುವಾಗ ಮನುಷ್ಯರಿಗೆ ಆಶ್ಚರ್ಯವಾಗಿರುತ್ತದೆ. ಇದು ಯೆಹೋವನಿಂದಲೇ ಆಯಿತು, ಮನುಷ್ಯರಿಗೆ ಆಶ್ಚರ್ಯವಾಯಿತು. ಇದು ಕರ್ತನಿಂದಲೇ ಆಯಿತು, ಮನುಷ್ಯರಿಗೆ ಆಶ್ಚರ್ಯವಾಯಿತು. ಪ್ರಿಯರೇ, ಅನೇಕರು ನಾವು ಮುಂದುವರುವುದನ್ನು ನೋಡಿಕೊಂಡು ಸಾಧಾರಣ ರೀತಿಯಲ್ಲಿ ಹೇಳಿದರೆ ಅನೇಕರಿಗೆ ಹೊಟ್ಟೆ ಕಿಚ್ಚು ಬರಬಹುದು. ಒಬ್ಬರು ಮುಂದುವರುವುದನ್ನು ನೋಡಿಕೊಂಡು ಹೊಟ್ಟೆ ಕಿಚ್ಚು ಬರಬಹುದು. ಆದರೆ ಅದರಿಂದ ಅವರು ಹೊಟ್ಟೆ ಕಿಚ್ಚಿನಿಂದ ಇವರು ಮುಂದೆ ಸಾಗಬಾರದು, ಇವರಿಗೆ ಇನ್ನೂ ಅಭಿವೃದ್ಧಿ ಆಗಬಾರದು, ಇವರಿಗೆ ಇನ್ನೂ ಒಳ್ಳೆಯದಾಗಬಾರದು ಅನ್ನೋ ರೀತಿಯಲ್ಲಿ ಜನ ನಮಗೆ ವಿರುದ್ಧವಾಗಿ ನಿಂತುಕೊಂಡಿದ್ದರು ಕೂಡ ಈಗ ಕರ್ತನು ಮೆಚ್ಚಿದ ಮಕ್ಕಳಾಗಿದ್ದರೆ, ದೇವರು ನಮ್ಮನ್ನು ಮೆಚ್ಚಿದ ಮಕ್ಕಳಾಗಿದ್ದರೆ, ಪ್ರಿಯರೇ, ದೇವರಿಂದ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರಿಗೆ ದೇವರು ಎಲ್ಲವೂ ಹಿತಕರವಾಗಿ ಮಾರ್ಪಡಿಸುತ್ತಾನೆ. ಹಲ್ಲೆಲೂಯ. ಕರ್ತನು ನೋಡಿ ಬಂಧನದಲ್ಲಿರಲಿಕ್ಕೆ ಬಿಟ್ಟು ಕೊಡುವನಲ್ಲ. ನಮ್ಮನ್ನು ಅಭಿವೃದ್ಧಿಗೆ ತಡೆಯಾಗಿ ನಮಗೆ ಕೆಲ ತಡೆಗಳು ಮಾಡಿದರೆ ಆ ತಡೆಗಳಲ್ಲಿ ಇಟ್ಟುಕೊಂಡಿರದೆ ಕರ್ತನು ತನ್ನ ದೂತರನ್ನು ಕಳಿಸಿ ನಮ್ಮನ್ನು ಬಿಡಿಸುವನಾಗಿದ್ದಾರೆ. ಇದು ಕರ್ತನಿಂದಲೇ ಆಗುವುದು. ಈ ಸಂದೇಶ ಕೇಳುವ ಸಹೋದರ ಸಹೋದರಿ, ನಿಮ್ಮ ಜೀವನದಲ್ಲಿ ನೀವು ದೇವರಿಂದ ಅದ್ಭುತಗಳನ್ನು ಎದುರು ನೋಡುವರಾಗಿರಲಿ, ದೇವರಿಂದ ಆಶ್ಚರ್ಯವಾದ ಕಾರ್ಯಗಳನ್ನು ಎದುರು ನೋಡುವರಾಗಿರಲಿ, ಆ ಕರ್ತನಲ್ಲಿ ನೀವು ವಿಶ್ವಾಸ ಇಟ್ಟುಕೊಳ್ಳುವರಾಗಿರಲಿ, ಆ ದೇವರಲ್ಲಿ ಭರವಸೆ ಉಳ್ಳವರಾಗಿರಲಿ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳಿರ, ಅದ್ಭುತವಾದ ಕಾರ್ಯಗಳು ಮಾಡಲಿಕ್ಕೆ ಕರ್ತನ ಶಕ್ತನಾಗಿದ್ದಾರೆ ನೋಡಿ. ಆದರೂ ಕೂಡ ಹೀಗೆ ಇಷ್ಟು ಮಾಡಿದರೂ ಕೂಡ ಅವರು ಬಿಡಲಿಲ್ಲ. ಮತ್ತು ಪೇದನ್ನು ಹಿಡಿದುಕೊಂಡರು, ಮತ್ತು ಅವರನ್ನು ನ್ಯಾಯ ವಿಚಾರಿಸಬೇಕು ಅಂತ ಹೇಳಿಕೊಂಡಿದ್ರು. ಮತ್ತು ಪೇದನ್ನು ಕರೆದು ನ್ಯಾಯ ವಿಸ್ತಾರ ಸಭೆಯಲ್ಲಿ ಕರೆದುಕೊಂಡು ಅವರು ನ್ಯಾಯ ವಿಚಾರಿಸಬೇಕು ಅಂತ ಹೇಳಿಕೊಂಡು ಅವರನ್ನು ಕರೆಯುವಾಗೆ ಆ ಹಿರಿಯ ಸಭೆಯಲ್ಲಿ ಒಬ್ಬ ಮುಖ್ಯಸ್ಥನಾಗಿದ್ದವನೊಬ್ಬರು ಗಮಾಲಿಯನೊಬ್ಬವನು ಬಂದುಕೊಂಡು ಇವರನ್ನು ಕರೆಯುವಾಗ ಹೇಳ್ತಾ ಇದ್ದಾರೆ, ನೋಡಿರಿ, ಈ ಮನುಷ್ಯರ ಗೂಡೆ ನಾವು ಹೋಗಬೇಡ. ಆ ವಾಕ್ಯ ಒಂದು ಸಾರಿ ಓದೋಣ. ಅಪೊಸ್ತಲರ ಕಥೆಗಳ ಪುಸ್ತಕ 5ನೇ ಅಧ್ಯಾಯ 38ನೇ ವಾಕ್ಯ ಓದಿಕೊಳ್ಳೋಣ. ಹೀಗಿರುವುದರಿಂದ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಆ ಮನುಷ್ಯರ ಗೊಡವೆಗೆ ಹೋಗಬೇಡಿರಿ, ಅವರನ್ನು ಬಿಡಿರಿ. ಯಾಕೆಂದರೆ ಈ ಯೋಚನೆಯು ಅಥವಾ ಈ ಕೆಲಸವು ಮನುಷ್ಯರಿಂದಾಗಿದ್ದರೆ ತಾನೇ ಕೆಡುವುದು, ಅದು ದೇವರಿಂದಾಗಿದ್ದರೆ ಅದನ್ನು ಕೆಡಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ. ಒಂದು ವೇಳೆ ದೇವರ ಮೇಲೆ ಯುದ್ಧ ಮಾಡುವವರಾಗಿ ಕಾಣಿಸಿಕೊಂಡಿರಿ ಎಂದು ಹೇಳಿದನು. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳಿರ, ಪೇದನಿಗೆ ವಿರುದ್ಧವಾಗಿ ಅವರು ಎಷ್ಟೋ ಸಮಯದಲ್ಲಿ ಅವರು ವಿಪರೀತವಾದ ರೀತಿಯಲ್ಲಿ ಅವರನ್ನು ಒಂದು ಸಾರಿ ಅವರನ್ನು ಗದರಿಸಿ ಕಳಿಸಿದೆ, ಇನ್ನೊಂದು ಸಾರಿ ಸರಮನೆಯಲ್ಲಿ ಹಾಕಿದೆ. ಆದರೂ ಸರಮನೆ ಒಳಗಡೆಯಿಂದ ದೇವರು ಅವರನ್ನು ಬಿಡಿಸಿಕೊಂಡು ಬಂದರು ಮತ್ತು ದೇವರ ಸಾಕ್ಷಿಯಾಗಿ ನಿಂತುಕೊಂಡಿದ್ದಾನೆ. ಮತ್ತು ಪೇದನ ಕೈಯಿಂದ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳಾಗುತ್ತಾ ಇದೆ. ಮತ್ತು ಅವರನ್ನು ಹಿಡಿದು ಮತ್ತು ನ್ಯಾಯ ವಿಸ್ತರಣೆಗಾಗಿ ಅವರನ್ನು ನ್ಯಾಯಕ್ಕಾಗಿ ಕರೆದು ನಿಲ್ಲಿಸುವಾಗೆ ಅಲ್ಲಿ ಕೂಡ ನೋಡಿ ದೇವರು ಗಮಾಲಿಯನೆಂಬ ಅವರ ಹಿರಿಯವರ ಮುಖಾಂತರ ದೇವರು ಮಾತಾಡುತ್ತಾರೆ, ನೀವು ಈ ಮನುಷ್ಯರ ಕೂಡ ಹೋಗಬೇಡರಿ. ಯಾಕೆಂದರೆ ಈ ಯೋಚನೆಯು, ಈ ಕೆಲಸಗಳು ಇದು ಮನುಷ್ಯರಿಂದ ಆಗಿದರೆ ತಾನೇ ಕೆಟ್ಟು ಹೋಗುತ್ತದೆ. ಯಾರು ಅದನ್ನು ಕೆಡಿಸಲಿಕ್ಕೆ ಹೋಗಬೇಕಾಗಿಲ್ಲ. ಆದರೆ ಈ ಕೆಲಸಗಳಾಗಲಿ, ಈ ಯೋಚನೆಗಳಾಗಲಿ ಅದು ದೇವರಿಂದ ಆಗಿದರೆ ಯಾರಿಗೂ ಕೆಡಿಸಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ನೀವು ದೇವರ ಮೇಲೆ ಒಂದು ವೇಳೆ ಯುದ್ಧ ಮಾಡುವರಾಗಿರುವಿ. ಹಲ್ಲೆಲೂಯ. ಪ್ರಿಯ ಸಹೋದರರೇ, ಈ ವಾಕ್ಯ ಸಂದೇಶ ಕೇಳುವಾಗೆ ನೀವು ದೇವರಲ್ಲಿ ಭರವಸೆ ಉಳ್ಳವರಾಗಿ ನಿಂತುಕೊಂಡಿರುವಾಗೆ, ನೀವು ದೇವರಲ್ಲಿ ವಿಶ್ವಾಸವುಳ್ಳವರಾಗಿ ನಿಂತಿರುವಾಗೆ, ನೀವು ದೇವರಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳುವಾಗೆ, ನಿಮಗೆ ವಿಪರೀತವಾದ ಯಾವ ಕಾರ್ಯಗಳು ಬಂದಿದ್ದರೆ ಕೂಡ, ನಿಮಗೆ ವಿಪರೀತವಾದ ಯಾವ ಒಳ ಸಂಜೆಗಳು ಬಂದಿದ್ದರೆ ಕೂಡ, ನಿಮಗೆ ವಿಪರೀತವಾದ ಯಾವ ಗುಂಪುಗಳು ಸೇರಿದರೆ ಕೂಡ ನೋಡಿ, ಅದರ ಮಧ್ಯದಲ್ಲಿ ಕರ್ತನು ನಿಮಗೆ ಸಹಾಯಕ್ಕೆ ಬರುವನಾಗಿರುತ್ತಾನೆ. ದೇವರು ಸಹಾಯಕ್ಕೆ ಬರುವನಾಗಿರುತ್ತಾನೆ. ಈ ಯೋಚನೆಯು, ಈ ಕೆಲಸಗಳು ಅದು ದೇವರಿಂದ ಆಗಿದರೆ ಯಾರಿಗೂ ಕೆಡಿಸಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯ. ನಾನು ಮತ್ತು ನೀವು ದೇವರಲ್ಲಿ ಯಥಾರ್ಥ ಪ್ರೀತಿಯುಳ್ಳವರಾಗಿ, ಯಥಾರ್ಥ ಭಕ್ತರಾಗಿ, ಯಥಾರ್ಥ ವಿಶ್ವಾಸಿಗಳಾಗಿ ನಾನು ಮತ್ತು ನೀವು ನೆಲೆಗೊಳ್ಳುವುದಾಗಿದ್ದರೆ, ನಮಗೆ ವಿಪರೀತವಾದ ಯಾವ ತೀರ್ಮಾನಗಳು ಬಂದಿದ್ದರೂ ಕೂಡ, ನಮಗೆ ವಿಪರೀತವಾದ ಯಾವ ಕಾರ್ಯಗಳು ಬಂದಿದ್ದರೂ ಕೂಡ ಕರ್ತನು ಅದರ ಮಧ್ಯದಲ್ಲಿ ನಮಗಾಗಿ
ಕಾರ್ಯ ಮಾಡುವನಾಗಿರುತ್ತಾನೆ. ಈ ಕಾರ್ಯಗಳು ಇದು ಯೆಹೋವನಿಂದಲೇ ಬಂದಿದ್ದು ಎಂದು ಜನ ನೋಡಿ ಆಶ್ಚರ್ಯ ಪಡುತ್ತಾರೆ. ಈ ಕಾರ್ಯಗಳು ಇದು ಕರ್ತನಿಂದಲೇ ಬಂದಿರುವುದೆಂದು ನೋಡಿಕೊಂಡು ಜನ ಆಶ್ಚರ್ಯ ಪಡುವ ಕಾರ್ಯಗಳು ದೇವರು ಮಾಡುತ್ತಾರೆ. ಪ್ರಿಯರೇ, ಹಲ್ಲೆಲೂಯಾ. ಈ ವಾಕ್ಯ ಸಂದೇಶ ಕೇಳುವ ನಾವು ಕೂಡ ಯಾವುದಾದರೂ ವಿಷಯಗಳಲ್ಲಿ ನಾವು ಕೂಡ ದೇವರ ಕಾರ್ಯಕ್ಕೆ ಎದುರು ನಿಲ್ಲದೆ ನೋಡಿಕೊಳ್ಳಿರಿ. ಅಂದರೆ ಬೇಕು ಅಂತ ಹೇಳಿಕೊಂಡು ಒಂದು ವೇಳೆ ಎದುರು ನಿಲ್ಲುವುದಿಲ್ಲ. ನಾವು ಸೈತಾನನ ಪ್ರೇರೇಪಣೆಯಿಂದ ದುರಾತ್ಮನ ದುರಾಲೋಚನೆಗೆ ಒಳಪಟ್ಟು, ಅಂದರೆ ಶೋಧನೆಗೆ ಒಳಪಟ್ಟು, ಒಂದು ವೇಳೆ ಸೇವೆಗೆ ವಿರುದ್ಧವಾಗಿ, ಸೇವಕರಿಗೆ ವಿರುದ್ಧವಾಗಿ, ದೇವರ ಆಲೋಚನೆಗೆ ವಿರುದ್ಧವಾಗಿ ಎಲ್ಲ ಮಾತನಾಡದಂತೆ, ಯೋಚಿಸದಂತೆ ನಾವು ಜಾಗ್ರತೆ ವಹಿಸಿಕೊಳ್ಳಿರಿ. ಒಂದು ವೇಳೆ ಗೊತ್ತಿಲ್ಲದೆ ಅದರಲ್ಲಿ ಒಂದು ವೇಳೆ ಸೈತಾನನ ಪ್ರೇರೇಪಣೆಗೆ ಒಳಪಟ್ಟ ಹಾಗೆ ಮಾಡಬಹುದು. ಆದರೆ ಪ್ರಿಯರೇ, ಈಗ ಎಚ್ಚರವಾಗಿಸೋಣ. ನಾವು ಎಷ್ಟೇ ಆತನ ಯೋಚನೆ ಮಾಡಿದರೂ ಒಂದು ದೇವರ ಕಾರ್ಯಕ್ಕೆ ವಿಪರೀತವಾಗಿ, ದೇವರ ಯೋಜನೆಗೆ ಎದುರಾಗಿ ಯಾರೇ ನಿಂತಿದ್ದರೂ ಅದನ್ನು ಜಯಿಸಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಕಾರಣ ಈ ಯೋಚನೆಯು, ಈ ಕೆಲಸಗಳು ಅದು ದೇವರಿಂದಲೇ ಬಂದಿದ್ದರೆ ಅದು ಯಾರಿಂದಲೂ ಅದನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅದರಿಂದ ಏನು ನಡೀಲಿಕ್ಕಿದೆ ಅಂತ ಹೇಳಿದರೆ, ಅವರು ದೇವರ ಮೇಲೆ ಯುದ್ಧ ಮಾಡುವರಾಗಿ ಕಾಣಿಸಿಕೊಳ್ಳುತ್ತದೆ. ನಾವು ಎಚ್ಚರ ವಹಿಸೋಣ, ನಾವು ಕೂಡ ಜಾಗ್ರತೆ ವಹಿಸಿಕೊಳ್ಳೋಣ. ನಮ್ಮ ಮಾತಿನಿಂದ, ನಮ್ಮ ಕ್ರಿಯೆಗಳಿಂದ ದೇವರಿಗೂ, ದೇವರ ಸೇವೆಗೂ, ದೇವರ ರಾಜ್ಯದ ಅಭಿವೃದ್ಧಿಗೂ ಎಂದಿಗೂ ತಡೆಯಾಗಿದೆ ಇರದೆ ನೋಡಿಕೊಳ್ಳೋಣ. ಯಾಕಂದರೆ ದೇವರ ಯೋಚನೆ ಅದು ಯಾರು ತಡ ಮಾಡಿದರೂ ಇರುವುದಿಲ್ಲ, ಅದು ಮುಂದೆ ಸಾಗಿಕೊಂಡು ಹೋಗ್ತಾ ಇರ್ತದೆ. ದೇವರ ಸೇವೆ ಅದು ಮುಂದಕ್ಕೆ ಹೋಗುತ್ತಾ ಇರುತ್ತದೆ. ಆದರೆ ಅವರು ದೇವರಿಗೆ ವಿರುದ್ಧವಾಗಿ ಯುದ್ಧ ಮಾಡುವರು ಎಂದ ಮಾತು ಬರುತ್ತದೆ. ಅಂದರೆ ದೇವರ ಸೇವೆಗೆ ವಿರುದ್ಧವಾಗಿ ಆಗಲಿ, ದೇವರ ಸಭೆಗೆ ವಿರುದ್ಧವಾಗಿ ಆಗಲಿ, ದೇವರ ಸೇವಕರಿಗೆ ವಿರುದ್ಧವಾಗಿ ಆಗಲಿ ನೀವು ಮಾತಾಡೋದಾಗಲಿ, ಯಾವುದಾದರೂ ಕಾರ್ಯಗಳು ನಿರೂಪಿಸುವುದಾಗಲಿ ಮಾಡದೆ ನೋಡಿಕೊಳ್ಳಿರಿ. ಯಾಕಂದರೆ ಮಾಡೋದು ದೇವರಿಗೆ ವಿರುದ್ಧ ಯುದ್ಧ ಮಾಡೋದಾಗಿ ಕಾಣಿಸಿಕೊಳ್ಳುತ್ತದೆ. ಅದು ಜಯಿಸುವುದೂ ಇಲ್ಲ. ಆದರೆ ತಪ್ಪಿದಸ್ಥರು ದೇವರಿಗೆ ವಿರುದ್ಧವಾಗಿ ನಿಂದವರು ಎಂದ ಒಂದು ತಪ್ಪು ನಮ್ಮ ಮೇಲೆ ಬಂದು ಬಿಡುತ್ತದೆ. ಆ ಸ್ಥಿತಿಗೆ ಬರದಂತೆ ನೋಡಿಕೊಳ್ಳಿರಿ. ಪ್ರಿಯರೇ, ನಾವು ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ಸಿದ್ಧರಾಗೋಣ. ಇವತ್ತಿನ ಸಂದೇಶ ಇದು ಯೆಹೋವನಿಂದಲೇ ಬಂದಿರುವುದು ಮನುಷ್ಯರ ದೃಷ್ಟಿಯಲ್ಲಿ ಆಶ್ಚರ್ಯವಾಗಿ ಕಾಣಿಸುತ್ತದೆ. ಮತ್ತೇನ ಸುವಾರ್ತೆ 21ನೇ ಅಧ್ಯಾಯ 42ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಇದು ಕರ್ತನಿಂದಲೇ ಬಂದಿರುವುದು ಮನುಷ್ಯರ ದೃಷ್ಟಿಯಲ್ಲಿ ಆಶ್ಚರ್ಯವಾಗಿರುತ್ತದೆ. ಹಲ್ಲೆಲೂಯಾ. ಈ ವಾಕ್ಯ ಸಂದೇಶ ಕೇಳುವ ಸಹೋದರ ಸಹೋದರಿಯವರೇ, ನಿಮ್ಮ ಜೀವನದಲ್ಲಿ ಕೆಲ ವಿಪರೀತವಾದ ಕಾರ್ಯಗಳು ನಡೆಯುವಾಗ, ಕೆಲ ಸಂಕಟವಾದ ಕಾರ್ಯಗಳು ನಡೆಯುವಾಗ ಇದು ಯಾಕಪ್ಪ ಈ ಥರ ಬಂದಿದೆ ಅಂತ ನೀವು ಯೋಚಿಸಬಹುದು. ಮೋಶೆಯ ಜನನದಲ್ಲಿ ಆ ಕೂಸನ್ನು ಸಾಯಿಸುವಂಥ ಪರಿಸ್ಥಿತಿ ಇತ್ತು. ಆ ಕೂಸು ಆವತ್ತು ಬದುಕುವಂಥ ಸ್ಥಿತಿ ಇರಲಿಲ್ಲ. ಆದರೆ ದೇವರು ಮೋಶೆಯ ತಾಯಿಯ ಮನಸ್ಸಿನಲ್ಲಿ ಒಂದು ಆಲೋಚನೆ ಕೊಡ್ತಾ ಇದೆ, ಒಂದು ಪೆಟ್ಟಿಗೆಯನ್ನು ಮಾಡು, ಅದರಲ್ಲಿ ಒಳಗಡೆಯೂ ಹೊರಗಡೆಯೂ ಕೀಲನ್ನು ಹಚ್ಚು, ಅದರಲ್ಲಿ ಬಟ್ಟೆ ಹಾಕಿ ಮಗುವನ್ನು ಮಲಗಿಸು, ಅದು ನದಿಯಲ್ಲಿ ಬಿಟ್ಟು ಬಿಡು. ನೋಡಿ, ಈ ಆಲೋಚನೆ ಕೊಟ್ಟಿದ್ದು ಇದು ಕರ್ತನಿಂದಲೇ ಈ ಆಲೋಚನೆ ಆ ತಾಯಿಗೆ ಕೊಟ್ಟಿರೋದು. ಹಾಗೆ ಮಾತ್ರವಲ್ಲ, ಆ ಮಗುವನ್ನು ಅಲ್ಲಿ ಬಿಟ್ಟಿದ್ದರೆ ಕೂಡ ಫರೋಹನ ಕುಮಾರತಿ ಅಲ್ಲಿ ಸ್ನಾನ ಮಾಡಲಿಕ್ಕೆ ಬರುವುದನ್ನು, ಆ ಪೆಟ್ಟಿಗೆಯನ್ನು ತೆಗೀಲಿಕ್ಕೆ ದಾಸಿಗಳಿಗೆ ಹೇಳಿಕೊಡೋದನ್ನು, ಆ ಪೆಟ್ಟಿಗೆ ತೆಗೆದು ಇದು ಇಬ್ರಿಯರ ಮಗು ಎಂದು ತಿಳಿದ ಮೇಲೆ ಅದನ್ನು ನನ್ನ ತಂದೆ ಒಂದು ಅಪ್ಪಣೆ ಕೊಟ್ಟಿದ್ದಾನೆ, ನನ್ನ ತಂದೆಯಾದ ರಾಜ ಅಪ್ಪಣೆ ಇದೆ, ಇಬ್ರಿಯರ ಗಂಡು ಕೂಸೆಲ್ಲ ಸಾಯಿಸಬೇಕು ಒಂದು ಅಪ್ಪಣೆ ಇದೆ, ಸರಿ ಅದನ್ನು ಹಿಡಿದು ಆ ನೀರಲ್ಲಿ ಹಂಗೆ ಮುಳುಗಿಸಿ ಸಾಯಿಸಿಬಿಡು ಅಂತ ಹೇಳಬಹುದಾಯಿತು. ಆದರೆ ಆ ಮಗುವನ್ನು ಸಾಕಬೇಕು ಎಂದು ಆ ರಾಣಿಯ ಮನಸ್ಸಿನಲ್ಲಿ ಮಾತನಾಡಿದ್ದು ಇದು ಕರ್ತನಿಂದಲೇ ಆಗಿರೋದು. ಮಾತ್ರವಲ್ಲ, ಅರಮನೆಯಲ್ಲಿ ಸಾಯಬೇಕಾದ ಮಗು ಅರಮನೆಯಲ್ಲಿ ರಾಜಕುಮಾರನಂತೆ ಬೆಳೆಯಲಿಕ್ಕೂ ಇದು ಕರ್ತನಿಂದಲೇ ಆಗಿರುವುದು. ಆ ಅರಮನೆಯಲ್ಲಿ ಬೆಳೆದವನು ಅರಣ್ಯದಲ್ಲಿ ವಾಸಿಸಬೇಕಾದ ಸ್ಥಿತಿ ಅದು ಕರ್ತನಿಂದಲೇ ಆಗಿರುವುದು. ಅರಣ್ಯದಲ್ಲಿ ಕುರಿ ಮೇಯಿಸುವಾಗ ಅವನನ್ನು ಕರೆದು ಮತ್ತು ಅರಮನೆಗೆ ಕಳಿಸಿರುವುದು ಇದು ಕರ್ತನಿಂದಲೇ ಆಗಿರುವುದು. ಯಾವ ಫರೋಹನಿಗೆ ಹೆದರಿಕೊಂಡು ಮೋಸೆ ಓಡಿ ಹೋಗಿದೆಯೋ ಅದೇ ಫರೋಹನ ಎದುರೇ
ಅಧಿಕಾರದಿಂದ ನಿಲ್ಲಲಿಕ್ಕೆ ಕಾರಣಕರ್ತನಾಗಿರುವುದು ಇದು ಕರ್ತನಿಂದಲೇ ಆಗಿರುವುದು. ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಜೀವನಗಳಲ್ಲಿ ವಿಪರೀತವಾದ ಅನೇಕ ಪರಿಸ್ಥಿತಿಗಳು ಬರುವಾಗ, ಎದುರಾದ ಅನೇಕ ಸಂಗತಿಗಳು ಬರುವಾಗ ನಾವು ದುಃಖ ಪಡಬಹುದು, ನಾವು ಚಿಂತೆ ಮಾಡಬಹುದು, ನಾವು ಟೆನ್ಷನ್ ಮಾಡಬಹುದು. ಯಾಕೆ ನನಗೆ ಈ ಕಷ್ಟ, ಯಾಕೆ ನನಗೆ ಇಷ್ಟೊಂದು ಬಾಧೆ, ಯಾಕೆ ನನಗೆ ಇಷ್ಟೊಂದು ಸಮಸ್ಯೆ? ಇದು ಕರ್ತನಿಂದಲೇ ಆಗಿರುವುದು. ನಾಳೆ ನಿಮ್ಮ ಜೀವನದಲ್ಲಿ ಒಂದು ಆಶ್ಚರ್ಯವಾದ ಕಾರ್ಯ ಮಾಡಲಿಕ್ಕಾಗಿ ಇದು ಕರ್ತನಿಂದಲೇ ಆಗಿರುವುದು. ಅರಮನೆ ತರಿರುವ ಜೀವನದಲ್ಲಿ ಸಂತೋಷವು, ಸಮೃದ್ಧಿಯು, ಸುಭಿಕ್ಷತೆಯಿಂದ ಜೀವನದಿಂದ ನಿಮ್ಮನ್ನು ತೆಗೆದುಹಾಕಿ ಒಂದು ಅರಣ್ಯವಾಸಕ್ಕೆ, ಕೊರತೆ ಇರುವಂಥ ಸ್ಥಿತಿಗೆ ತಳ್ಳಿಬಿಡುವಾಗ ನೀವು ಯೋಚಿಸಬಹುದು, ಯಾಕೆ ದೇವರೇ, ನಾನೆಷ್ಟು ಚೆನ್ನಾಗಿದ್ದಲ್ಲ, ನಾನೆಷ್ಟು ಸುಭಿಕ್ಷವಾಗಿದ್ದಲ್ಲ, ನಾನೆಷ್ಟು ತೃಪ್ತಿಯಾಗಿದ್ದಲ್ಲ, ನನ್ನನ್ನು ಈ ಸ್ಥಳದಿಂದ ತಳ್ಳಿ ಈ ಅರಣ್ಯದ ಕಡೆಗೆ ಕುರಿಮೇಯಿಸುವ ಕೆಲಸಕ್ಕೆ ನನ್ನನ್ನು ಬಿಟ್ಟು ಬಿಟ್ಟಿದೆಯಲ್ಲ ಅಂತ ನೀವು ಯೋಚನೆ ಮಾಡಬಹುದು. ಆದರೆ ನಿನ್ನನ್ನು ಬರೀ ಕುರಿಮೇಯಿಸಲಿಕ್ಕಲ್ಲ, ಇಸ್ರಾಯೇಲಿನ 6 ಲಕ್ಷ ಪುರುಷರನ್ನು ನಡೆಸಲಿಕ್ಕಾಗಿ ನಿನ್ನ ಮೇಲೆ ಒಂದು ಕರೆವಿಕೆ ಇದೆ. ಅದಕ್ಕೆ ನಿನಗೆ ತರಬೇತಿಗಾಗಿದೆ. ಈಗ ವಿಪರೀತವಾದ ಸಂಗತಿ ಸಂಭವಿಸಿದೆ ಎಂದು ನಿಮಗೆ ಪರೀಕ್ಷೆಗಾಗಿ ಅನೇಕ ಸಂಗತಿಗಳು ಸಂಭವಿಸುವಾಗ ನೀವು ವಿಪರೀತವಾದ ಸಂಗತಿಗಳು ಸಂಭವಿಸಿದೆ ಎಂದು ಯೋಚಿಸಬೇಡರಿ. ದೇವರು ನಂಬಿಗಸ್ತನು, ಪರೀಕ್ಷೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧಪಡಿಸುವ ದೇವರು. ಆದುದರಿಂದ ಈ ವಾಕ್ಯ ಸಂದೇಶ ಕೇಳುವ ದೇವ ಜನರೇ, ನಿಮ್ಮ ಜೀವನದಲ್ಲಿ ವಿಪರೀತವಾದ ಪರಿಸ್ಥಿತಿಗಳು ಬರುವಾಗ ನೀವು ಕರ್ತನಲ್ಲಿ ಕೇಳಬೇಕಾಯಿತು ಇಷ್ಟೇ, ಕರ್ತನೇ, ನಾಳೆ ನೀವು ನನ್ನಲ್ಲಿ ಆಶ್ಚರ್ಯಕರವಾದ ಕಾರ್ಯ ಮಾಡಲಿಕ್ಕಿದೆ ಎಂದು ತಿಳ್ಕೊಂಡು ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನಾಳೆ ಅದ್ಭುತವಾದ ಕಾರ್ಯಗಳು ನನ್ನ ಜೀವನದಲ್ಲಿ ಮಾಡಲಿಕ್ಕಿದೆ ಎಂದು ತಿಳಿದು ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ಎಂದು ಹೇಳುವುದನ್ನೇ ಹೊರತು ನೀವು ದುಃಖಪಟ್ಟು, ನಿರಾಶಪಟ್ಟು ನೀವು ಹಿಂಜರಿದು ಹೋಗಬೇಡ. ಕ್ರಿಸ್ತ ಯೇಸು ಮೇಲೆ ಇಟ್ಟಿರುವ ವಿಶ್ವಾಸದಿಂದ, ಆ ಕಾರಣದಿಂದ ನೀವು ನಿಂದಗಳಿಗೂ ಅಪಮಾನಗಳಿಗೂ ಗುರಿಯಾಗಿದ್ದರೆ ನೀವು ನಿರಾಶೆ ಪಡಬೇಡ. ದೇವರ ವಾಕ್ಯ ಹೇಳುತ್ತಾ ಇದೆ, ನಾವೊಂದು ಕಣ್ಣಾರೆ ಕಂಡು ನಾವೊಂದು ಕಿವಿಯಾರ ಕೇಳಿದನು ಹೇಳದಿರಲಿಕ್ಕೆ ಆಗುವುದಿಲ್ಲ. ನೀವು ಕಣ್ಣಾರೆ ಕಂಡು ಕಿವಿಯಾರ ಕೇಳಿದ ವಿಷಯಕ್ಕಾಗಿ ನೀವು ದೃಢವಾಗಿ ನಿಂತಿರುವಾಗ ನಿಮ್ಮ ಪರವಾಗಿ ಕರ್ತನು ಮಾತನಾಡುತ್ತಾರೆ. ನೀವು ಮತ್ತು ಯೆರೂಸಲೇಮಿನಲ್ಲಿ ಈ ವಾಕ್ಯವನ್ನು ಪ್ರಸಂಗ ಮಾಡು, ಈ ಸಜೀವ ವಾಕ್ಯಗಳನ್ನು ನೀ ಸಾರಿ ಹೇಳು ಎಂದು ನಿಮಗೆ ದೇವರ ಅಪ್ಪಣೆ ಕೊಡುವವರಾಗಿರುತ್ತಾರೆ. ನಿಮ್ಮನ್ನು ಸೆರೆಮನೆಯಲ್ಲಿ ಹಾಕಿದ ಹಾಗೆ ನಿಮಗೆ ಹೊರಗಡೆ ಬರಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ನೀವು ಇರುವವರು ಯಾರಾದರೂ ಈ ವಾಕ್ಯ ಕೇಳುವರಿದ್ದಾರೆ, ಕ್ರಿಸ್ತನ ನಿಮಿತ್ತ ನಿಮಗೆ ಸ್ವಾತಂತ್ರ್ಯ ಇಲ್ಲದವರಾಗಿ ಯಾರಾದರೂ ಈ ವಾಕ್ಯ ಕೇಳುವರಾಗಿದ್ದಾರೆ, ನಿಮ್ಮನ್ನು ಸೆರೆಮನೆ ಒಳಗಡೆಯಿಂದ ಯಾರಿಗೂ ಗೊತ್ತಿಲ್ಲದೆ ಹೊರಗಡೆ ಕರೆದುಕೊಂಡು ಬರುವಂತ ಒಬ್ಬ ಕರ್ತನಿದ್ದಾನೆ. ಇದು ಕರ್ತನಿಂದಲೇ ಆಯಿತು, ಇದು ಕರ್ತನಿಂದಲೇ ಆಗುವುದು. ಆವಾಗ ಮನುಷ್ಯರಿಗೆ ಆಶ್ಚರ್ಯವಾಗುತ್ತದೆ. ಸೆರೆಮನೆಯ ಬಾಗಿಲು ಭದ್ರವಾಗಿದೆ, ಬೀಗ ಹಾಕಿದ್ದು ಹಾಗೆ ಇದೆ, ಕಾವಲುಗಾರರು ಅಲ್ಲೇ ನಿಂತಿದ್ದಾರೆ. ಆದರೆ ಬೀಗ ಹಾಕಿಕೊಂಡಿರುವಾಗಲೂ, ಕಾವಲುಗಾರರು ಕಾವಲು ನಿಂತುಕೊಂಡಿರುವಾಗಲೂ ನಿಮ್ಮನ್ನು ಅಲ್ಲಿಂದ ಹೊರಗಡೆ ತರಲಿಕ್ಕೆ ನನ್ನ ಕರ್ತನು ಶಕ್ತನಾಗಿದ್ದಾರೆ. ಅನೇಕರು ಈಗಲೂ ಸೆರೆಮನೆಯಲ್ಲಿರುವ ಇರುವರಿದ್ದಾರೆ, ಅನೇಕರು ಈಗಲೂ ಕಾವಲುಗಾರರುಗಳ ಕಾವಲಿನ ಒಳಗಡೆ ಇರುವವರಿದ್ದಾರೆ. ಆದರೆ ಪ್ರಿಯ ಸಹೋದರಿ, ನೀ ಕಾವಲಿನ ಒಳಗಡೆ ಇರುವಾಗಲೂ ಕರ್ತನು ಯಾರಿಗೂ ಗೊತ್ತಿಲ್ಲದ ಹಾಗೆ ನಿನ್ನನ್ನು ಅದರಿಂದ ಹೊರಗಡೆ ತರುವನಾಗಿದ್ದಾನೆ. ಇದು ಕರ್ತನಿಂದಲೇ ಆಯಿತು. ಇದು ಮನುಷ್ಯ
ಮನುಷ್ಯರು ನೋಡುವಾಗ ಆಶ್ಚರ್ಯವಾಗಿರುತ್ತದೆ. ನಾವು ಕಾವಲಿಟ್ಟರೂ ಇವರು ಹೊರಗಡೆ ಬಂದಲ್ಲ, ನಾವು ಬೀಗೆ ಹಾಕಿ ಇಟ್ಟಿದ್ದರು ಇವರು ಹೊರಗಡೆ ಬಂದಲ್ಲ. ಅವರಿಗೆ ಆಶ್ಚರ್ಯವಾಗುವ ಹಾಗೆ ಕರ್ತನು ನಿಮ್ಮನ್ನು ನಡೆಸುವನಾಗಿರುತ್ತಾರೆ. ಕಣ್ಣುಗಳು ಮುಚ್ಚಿ ನಿಮ್ಮನ್ನು ಪ್ರೀತಿಸುವ ಕರ್ತನನ್ನು ಮುದ್ದಿಟ್ಟು ಪ್ರಾರ್ಥಿಸುವನಾಗಿರುತ್ತೀರ. ಕರ್ತನೇ, ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಯೇಸುವೇ, ನಿನ್ನ ಮಮತೆಗಾಗಿ ಸ್ತೋತ್ರ. ನಿನ್ನದೇಗಾಗಿ ಸ್ತೋತ್ರ. ಇದು ಕರ್ತನಿಂದಲೇ ಆಯಿತು. ಮನುಷ್ಯರ ದೃಷ್ಟಿಯಲ್ಲಿ ಆಶ್ಚರ್ಯ. ಒಂದು ದಿವಸ ನಿಮ್ಮ ಬಗ್ಗೆ ಒಬ್ಬ ಗಮಾಲಿಯಲನನ್ನು ಕಳಿಸುತ್ತಾರೆ. ಇವತ್ತು ಇಕ್ಕಟ್ಟಿನಲ್ಲಿರುವಂತ ದೇವ ಮಕ್ಕಳಿಗೆ, ಇವತ್ತು ರಹಸ್ಯವಾಗಿ ಕರ್ತನನ್ನು ಹಿಂಬಾಲಿಸುವಂತ ಮಕ್ಕಳಿಗಾಗಿ ಒಂದಾನೊಂದು ದಿವಸ ಒಬ್ಬ ಗಮಾಲಿಯಲನನ್ನು ಕಳಿಸುತ್ತಾರೆ. ನೀವು ಇವರ ಕೂಡ ಹೋಗಬೇಡಿರಿ, ಮನೆಯೊಳಗಡೆ ಬಾಗಲಾಕಿಕೊಂಡು ರಹಸ್ಯವಾಗಿ ಕರ್ತನನ್ನು ಪ್ರೀತಿಸಿ ಕರ್ತನನ್ನು ಆರಾಧಿಸುವಂತ ಕೆಲ ಸಹೋದರಿಗಳಿಗಾಗಿ ಕರ್ತನ ಹೇಳುತ್ತಾರೆ, ನೀನೀಗಲೂ ನೀವು ರಹಸ್ಯವಾಗಿ ನೀ ಸರಮನೆಯೊಳಗಡೆ ಇದ್ದುಕೊಂಡು ಸರಮನೆಯೊಳಗಡೆ ಇರುವಂತ ಸ್ಥಿತಿಯಲ್ಲಿರುವರಾದರೂ ಯಾರಿಗೂ ಗೊತ್ತಿಲ್ಲದ ನಿಮ್ಮನ್ನು ಒಂದು ದಿವಸ ಹೊರಗಡೆ ತರುವ ದಿವಸ ಬರುತ್ತದೆ. ನಿಮ್ಮನ್ನು ನೀವು ಹೊರಗಡೆ ಬಂದಿರುವಾಗಲೂ ನಿನ್ನನ್ನು ನ್ಯಾಯ ಪಂಚಾಯತ್ಗೆ ಕುಂಡ್ರಿಸಿ ಎಲ್ಲರ ಮುಂದೆ, ಅಧಿಕಾರಿಗಳ ಮುಂದೆ ನಿನ್ನನ್ನು ನ್ಯಾಯಕ್ಕೆ ಕುಂಡ್ರಿಸುವಂತ ಸಮಯದಲ್ಲಿ ನಿನ್ನ ಪರವಾಗಿ ಮಾತನಾಡಲಿಕ್ಕಾಗಿ ಕರ್ತನೊಬ್ಬ ಗಮಾಲಿಯಲನನ್ನು ನೇಮಿಸುತ್ತಾರೆ. ಅವರ ಗುಣವೇ ಬೇಡರಿ. ಈ ಕಾರ್ಯ ಯೆಹೋವನಿಂದ ಬಂದಿದರೆ, ಈ ಕಾರ್ಯ ದೇವರಿಂದ ಬಂದಿದರೆ, ಈ ಕಾರ್ಯ ಕರ್ತನಿಂದ ಬಂದಿದರೆ ಯಾರಿಗೂ ಇದನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ನೀವು ದೇವರ ಮೇಲೆ ಯುದ್ಧ ಮಾಡುವರಾಗಬೇಡರಿ ಎಂದು ಕೆಲ ಗಮಾಲಿಯಲರ ಕೈಗಳಿಂದ ಮಾತಾಡಿಸುತ್ತಾರೆ. ಪ್ರಿಯರೇ, ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಚಿಂತೆಗಳಲ್ಲಿರುವವರಾಗಿದ್ದೀರಾ? ರೋಗವೆಂಬ ಬಂಧನದಲ್ಲಿರುವವರಾಗಿದ್ದೀರಾ? ನನಗಿದರದೊಂದು ಮುಕ್ತಿ ಇಲ್ಲವಾ ಎಂದು ಯೋಚಿಸುವವರಾಗಿದ್ದರೆ ನೀ ಕರ್ತನನ್ನು ಪ್ರೀತಿಸು, ನೀ ಯೇಸುವನ್ನು ಪ್ರೀತಿಸು, ಯೇಸುವಿನ ವಾಕ್ಯವನ್ನು ಅನುಸರಿಸು, ಯೇಸುವಿನ ವಚನ ಪ್ರಕಾರ ಜೀವನ ಮಾಡಲಿಕ್ಕೆ ನೀವು ತೀರ್ಮಾನ ಮಾಡು. ಆ ಕರ್ತನನ್ನು ಹಿಂಬಾಲಿಸಲಿಕ್ಕೆ ಮನಸ್ಸು ಮಾಡು. ನಿಶ್ಚಯವಾಗಿ ಜನರ ಮಧ್ಯದಲ್ಲಿ ಆಶ್ಚರ್ಯವಾದ ಕಾರ್ಯಗಳು ಕರ್ತನಿಂದಲೇ ಬರುತ್ತದೆ. ಪ್ರಿಯರೇ, ಅದು ನಿಮ್ಮ ರೋಗದ ಪರಿಸ್ಥಿತಿ ಆದರೂ ಸರಿ, ಅದು ನಿಮ್ಮ ಹಣಕಾಸಿನ ಕೊರತೆಯ ಪರಿಸ್ಥಿತಿ ಆದರೂ ಸರಿ, ಅದು ನಿಮ್ಮ ನಂಬಿಕೆ, ನಿಮ್ಮ ವಿಶ್ವಾಸ ಬಲವಾಗಿ ಇಟ್ಟುಕೊಳ್ಳಲಿಕ್ಕೆ ಆಗದಂತ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಆಗಿದ್ದರೂ ಸರಿ, ಸಮಾಜದಲ್ಲಿ ಎಲ್ಲರ ಮುಂದೆ ನೆಟ್ಟಗೆ ನಿಲ್ಲಲಿಕ್ಕೆ ಆಗದಂತ ಆ ಗೇಲಿ ಮಾಡುವಂತ ಪರಿಸ್ಥಿತಿ ಆಗಿದ್ದರೂ ಸರಿ, ನಿಮ್ಮನ್ನು ದುಃಖಪಡಿಸುವಂತ ವಿಷಯ ಯಾವುದೇ ಆಗಲಿ, ನಿಮಗೆ ಸಮಸ್ಯೆಯಾಗಿ ಬರುವಂತ ವಿಷಯ ಯಾವುದೇ ಆಗಲಿ, ಮೋಸೆಯ ಹಾಗೆ ಪ್ರಾಣ ತೆಗೆದು ಬಿಡಬೇಕು ಎಂದು ಹೇಳುವಂತ ತೀರ್ಮಾನಗಳೇ ಆಗಲಿ, ಇವರನ್ನು ಸಾಯಿಸಿ ಬಿಡಬೇಕು ಎಂದು ಹೇಳುವಂತ ತೀರ್ಮಾನಗಳೇ ಆಗಲಿ, ಶತ್ರುವಿನ ಮುಂದೆ ನಿನಗೆ ಔತಣವನ್ನು ಸಿದ್ಧಪಡಿಸುವ ದೇವರು, ಶತ್ರುವಿನ ಪಾಳಯದಲ್ಲಿ ನಿನ್ನನ್ನು ಮೃಷ್ಟಾನ್ನ ಭೋಜನದಿಂದ ತೃಪ್ತಿಪಡಿಸುವ ದೇವರು, ನಿನ್ನನ್ನು ಯಾರು ಸಾಯಿಸಬೇಕು ಅಂತ ಹೇಳುತ್ತೀರೋ ಅವರ ಬಳಿಯಲ್ಲಿ ನಿನಗೆ ಜೀವನಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಒದಗಿಸಿಕೊಡುವ ದೇವರು. ಈ ವಾಕ್ಯ ಸಂದೇಶಗಳಿಂದ ನೀವು ಕ್ರಿಸ್ತನಲ್ಲಿ ಮತ್ತಷ್ಟು ನಂಬಿಕೆ ಇಟ್ಟುಕೊಳ್ಳಿ. ಈ ವಾಕ್ಯ ಸಂದೇಶಗಳಿಂದ ನೀವು ನಮ್ಮ ಕರ್ತನಲ್ಲಿ ಮತ್ತಷ್ಟು ಮಮತೆ ಉಳ್ಳವರಾಗಿರಲಿ, ನಮ್ಮ ಕರ್ತನಲ್ಲಿ ಮತ್ತಷ್ಟು ಪ್ರೀತಿ ಉಳ್ಳವರಾಗಿರಲಿ. ಆ ಕರ್ತನ ಆಜ್ಞೆ ಪಾಲಿಸುವುದರಲ್ಲಿ ನೀವು ಆಸಕ್ತ ಚಿತ್ತರಾಗಿರಲಿ. ಆ ಕರ್ತನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಆ ಕರ್ತನು ಎಂದಿಗೂ ನಿಮ್ಮನ್ನು ಮರೆತು ಬಿಡುವುದಿಲ್ಲ. ನಿಮಗಾಗಿ ಪ್ರಾರ್ಥಿಸುತ್ತೇನೆ. ನನ್ನ ಜೊತೆಯಲ್ಲಿ ನೀವು ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿರಿ. ಓ ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ.
ಕರುಣಾಮೂರ್ತಿಯಾದ ದೇವರೇ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಮಮತೆಯ ಸಾಗರವಾಗಿರುವ ದೇವರೇ, ನಾವು ನಿಮ್ಮನ್ನು ವಂದಿಸುತ್ತೇನೆ. ಈಗೋ ಕರ್ತನಾದ ಯೇಸುವೇ, ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ತಂದೆಯಾದ ದೇವರ ಜೊತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾವು ಸ್ತುತಿ ಸ್ತೋತ್ರ ಸಲ್ಲಿಸುತ್ತೇನೆ. ಓ ತಂದೆ ಕುಮಾರ ದೇವರ ಜೊತೆಯಲ್ಲಿ ಪವಿತ್ರಾತ್ಮ ದೇವರಿಗೆ ನಾವು ಕನಮಾನ ಮಹಿಮೆಗಳು ಸಲ್ಲಿಸುತ್ತೇನೆ. ತಂದೆ ಕುಮಾರ ಪವಿತ್ರಾತ್ಮ ದೇವರೇ, ಈ ಸಮಯದಲ್ಲಿ ಈ ವಾಕ್ಯ ಸಂದೇಶವನ್ನು ಕೇಳಿರುವಂತ ಪ್ರತಿಯೊಂದು ಮಕ್ಕಳಕ್ಕಾಗಿ ಪ್ರಾರ್ಥಿಸುತ್ತೇನೆ. ಕರ್ತನೇ, ಈ ವಾಕ್ಯ ಕೇಳಿರುವಂತ ಈ ಪ್ರಿಯ ಮಕ್ಕಳ ಜೀವನಗಳಲ್ಲಿ ಯಾರ್ಯಾರು ಈ ಕಠಿಣ ಪರಿಸ್ಥಿತಿಯಲ್ಲಿದೆಯೋ ದೇವರೇ, ಮೋಶೆಯ ಬಗ್ಗೆ ನಾವು ತಿಳ್ಕೊಳ್ಳುವ ಹಾಗೆ ಅವನು ಕೂಸಾಗಿರುವಂತ ಸಮಯದಲ್ಲಿ ಅವನು ಸಾಯಬೇಕಾದ ಒಂದು ಗಂಡು ಕೂಸಾಗಿರುವಾಗಲೂ ಅವನನ್ನು ಈ ಸಾಯಿಸಬೇಕು ಎಂದು ಆಜ್ಞೆ ಹೊರಡಿಸಿರುವ ಆ ರಾಜನ ಅರಮನೆಯಲ್ಲಿ ರಾಜಕುಮಾರನಂತೆ ನೀ ಬೆಳೆಸಿಕೊಂಡು ಬಂದ ಹಾಗೆ ಇವತ್ತು ಕೂಡ ದೇವರೇ, ಯಾರು ಮರಣದ ಭಯದಲ್ಲಿದ್ದಾರೋ, ಯಾರು ಹೀಗೆ ನನ್ನ ಜೀವನ ಇಷ್ಟೇ, ನನ್ನ ಜೀವನ ಮುಗಿದೋಯಿತು, ನನ್ನ ಜೀವನ ಇಷ್ಟೇ ಎಂದು ತಿಳ್ಕೊಂಡು ಮರಣದ ಬಗ್ಗೆ ಯೋಚನೆ ಮಾಡುವರಿದ್ದರೆ ಕರ್ತನೇ, ಈ ಮಕ್ಕಳ ಜೀವನದಲ್ಲಿ ಒಂದು ಸಜೀವ ಉಂಟಾಗಲಿ, ಒಂದು ಚೈತನ್ಯ ಉಂಟಾಗಲಿ. ನನ್ನ ಕರ್ತನು ನನಗಾಗಿ ಅದ್ಭುತ ಕಾರ್ಯಗಳು ಮಾಡುತ್ತಾರೆ, ಇದು ಕರ್ತನಿಂದಲೇ ಸಾಧ್ಯವಾಗುತ್ತದೆ. ಮನುಷ್ಯರು ಆಶ್ಚರ್ಯ ಪಡುವ ಅದ್ಭುತ ಕಾರ್ಯಗಳನ್ನು ನನ್ನ ಜೀವನದಲ್ಲಿ ಮಾಡುವನಾಗಿರುತ್ತಾರೆ. ಈ ಧೈರ್ಯ ಮಕ್ಕಳಿಗೂ ಕೊಡು ದೇವರೇ. ಅದೇ ತರ ವಿಶ್ವಾಸ ಜೀವನದಲ್ಲಿ ಸೋತು ಹೋಗಿದವರಾಗಿ ಯಾರಾದರೂ ಇದ್ದರೆ, ನಂಬಿಕೆಯ ಜೀವನದಲ್ಲಿ ಸೋತು ಹೋದವರು ಯಾರಾದರೂ ಇದ್ದರೆ, ಈ ನಂಬಿಕೆಯಿಂದ ನನಗೇನು ಬಂದಿದೆ, ಇಷ್ಟು ಕಾಲದ ವಿಶ್ವಾಸದಿಂದ ನನಗೇನು ಬಂದಿದೆ, ಯಾವಾಗಲೂ ನಿಂದಗಳು, ಯಾವಾಗಲೂ ತಿರಸ್ಕಾರಗಳು, ಯಾವಾಗಲೂ ನ್ಯಾಯ ಪಂಚಾಯಿತಿಗಳು, ಯಾವಾಗಲೂ ನನಗೊಂದು ಸರಮನೆ ವಾಸಂತರ ಇಕ್ಕಟ್ಟಿನಲ್ಲಿ ನಾನಿರುವಂತ ಸ್ಥಿತಿಗಳು, ನನಗೊಂದು ಬಿಡುಗಡೆ ಇಲ್ಲವಾ ಎಂದು ಯೋಚನೆ ಮಾಡುವಂತ ಸಹೋದರ ಸಹೋದರಿಗಳಿಗಾಗಿ ಕರ್ತನೇ, ನಾವು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಅವರ ಬಳಿಯಲ್ಲಿ ನಿನ್ನ ದೂತರನ್ನು ಕಳಿಸುವುದೇವರೇ, ಆ ಸರಮನೆಯೊಳಗಡೆಯಿಂದ ಅವರು ಹೊರಗಡೆ ಬರುವುದಾಗಿರಲಿ. ಇದು ಕರ್ತನಿಂದಲೇ ಆಯಿತು. ಮನುಷ್ಯರಿಗೆ ಆಶ್ಚರ್ಯವಾಗಿದೆ ಎಂದು ಹೇಳುವ ಹಾಗೆ ಆ ರೀತಿಯಾಗಿರುವಂತ ಮಕ್ಕಳಿಗೆ ದೇವರೇ, ನೀವೊಂದು ಅದ್ಭುತವನ್ನು ನೋಡಿಕೊಂಡು ಒಂದು ಅದ್ಭುತ ಕಾರ್ಯ, ಒಂದು ಮಹತ್ ಕಾರ್ಯ ಮಾಡಿ ಅದು ಜನರಿಗೆ ಆಶ್ಚರ್ಯವಾದ ಕಾರ್ಯಗಳನ್ನು ಮಾಡು ದೇವರಿಂದ ಪ್ರಾರ್ಥಿಸುತ್ತೇನೆ. ದೇವರೇ, ನ್ಯಾಯ ಪಂಚಾಯಿತಿಗೆ ಕೊಂಡಿಸಿಪಟ್ಟು ಓ ಕರ್ತನನ್ನು ನಂಬಿದ ಕಾರಣ ನಿಂದಗಳಿಗೆ, ಅಪಮಾನಗಳಿಗೆ, ತಿರಸ್ಕಾರಗಳಿಗೆ ಹೋಗುವ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ. ಒಬ್ಬ ಗಮಾಲಿಯರನ್ನು ಕಳಿಸು ದೇವರೇ, ನೀ ಅದ್ಭುತ ಮಾಡಪ್ಪ. ಇದು ಕರ್ತನಿಂದಲೇ ಆಯಿತು ಎಂದು ಹೇಳಿಕೊಳ್ಳುವ, ಆ ಸಾಕ್ಷಿ ಹೇಳುವ ಹಾಗೆ ಅದ್ಭುತಗಳು ಜೀವನದಲ್ಲಿ ನಡೆಯಲಿ ಕರ್ತನೆ. ಮತ್ತು ಜನ ಆಶ್ಚರ್ಯ ಪಡುವಂತ ಕಾರ್ಯಗಳು, ಕಡನೆಗಳು ಉಂಟಾಗಲಿ ಕರ್ತನೆ. ದೇವರೇ, ಯಾರಾದರೂ ಅರಮನೆ ತರ ಇರುವಂತ ಜೀವನದಲ್ಲಿದ್ದೆ ನಾನು, ನಾನು ಸುಖ ಸಮಾಧಾನವಾಗಿದ್ದೆ, ಆವತ್ತು ನಾನು ಎಷ್ಟು ಸಂತೋಷವಾಗಿ ಸಮಾಧಾನವಾಗಿದ್ದೆ, ಆದರೆ ನನ್ನ ಬಿಸಿನೆಸ್ ಎಲ್ಲ ಲಾಸ್ ಆಯಿತು, ನನ್ನ ಕೆಲಸದಿಂದ ತೆಗೆದುಹಾಕಲ್ಪಟ್ಟಿದೆ, ನನ್ನ ಜೀವನದಲ್ಲಿ ನಾನು ಆ ರೋಗಾವಸ್ಥೆಯಲ್ಲಿ ನಾನು ನಿರ್ಬಲನಾಗಿ ಹೋಗಿದೆ, ನನ್ನ ಜೀವನ ಇಷ್ಟು ಒಂದು ಅರಣ್ಯ ತರ ಆಗೋಯ್ತಲ್ಲ ಎಂದು ನಿರಾಶೆ ಪಡುವ ಮಕ್ಕಳಿದ್ದಾರೆ ಕರ್ತನೆ. ಆ ಮಕ್ಕಳಿಗೊಂದು ಧೈರ್ಯ ಕೊಟ್ಟು, ಅರಣ್ಯ ಪ್ರದೇಶದಿಂದ ಮಗನೇ, ನಿನ್ನನ್ನು ಒಂದು ದೇವರ ಜೊತೆಯಲ್ಲಿ ಮುಖಾಮುಖಿಯಾಗಿ ಮಾತನಾಡುವ ಹಾಗೆ, ದೇವರ ಜೊತೆಯಲ್ಲಿ ಮಹತ್ ಕಾರ್ಯಗಳು, ಅದ್ಭುತ ಕಾರ್ಯಗಳು ಮಾಡುವಂತ ಇದುವರೆಗೂ ಕಾಣದಂತ ಒಂದು ಪ್ರವಾದಿಯಾಗಿ ಮಾರ್ಪಡಿಸಲಿಕ್ಕಾಗಿ ಈ ಅರಣ್ಯವಾಸ ಎಂಬುದನ್ನು ಮಕ್ಕಳಿಗೆ ದೇವರೇ ಬಲಪಡಿಸುವ ದೇವರಿಂದ ಪ್ರಾರ್ಥಿಸುತ್ತೇನೆ. ಈ ಅರಣ್ಯವಾಸ ನಿಮ್ಮನ್ನು ನಾಶಪಡಿಸಲಿಕ್ಕಲ್ಲ, ನಿಮ್ಮನ್ನು ನಷ್ಟಪಡಿಸಲಿಕ್ಕಲ್ಲ, ನೀ ಕರ್ತನಿಗಾಗಿ ಒಂದು ಅಧಿಕಾರ ಸ್ಥಾನಗಳಲ್ಲಿ ನಿಲ್ಲಲಿಕ್ಕಾಗಿ, ಕರ್ತನಿಗಾಗಿ ನೀನೊಂದು ಒಂದು ಶಕ್ತನಾದ ಒಂದು ಪ್ರವಾದಿಯಾಗಿ ನಿಲ್ಲಲಿಕ್ಕಾಗಿ, ಶಕ್ತನಾದ ಒಂದು ದೇವರ ಸೇವಕನಾಗಿ ನಿಲ್ಲಲಿಕ್ಕಾಗಿ, ಅದಕ್ಕೆ ಈ ಅರಮನೆಯಿಂದ ಈ ಅರಣ್ಯವಾಸ ಎಂಬುದನ್ನು ದೇವರೇ ಮಕ್ಕಳ ಅರ್ಥ ಮಾಡಿಕೊಂಡು ನಿನಗಾಗಿ ಬಲವಾಗಿ ನಿಲ್ಲಲಿಕ್ಕೆ ಮಕ್ಕಳನ್ನು ಬಲಪಡಿಸುತ್ತಿರ್ತಾನೆ. ಅದಕ್ಕೆ ಸಹಾಯ ಮಾಡಿ. ನಿರಾಶೆಯಲ್ಲಿರುವ ಮಕ್ಕಳೆಲ್ಲರನ್ನು ಚೈತನ್ಯಗೊಳಿಸು, ಉಜ್ಜೀವನಗೊಳಿಸು. ಇದು ಯೆಹೋವನಿಂದಲೇ ಬಂದಿದ್ದು, ಇದು ಕರ್ತನಿಂದಲೇ ಆಗಿರುವುದು, ಇದು ನನ್ನ ಯೇಸು ಕ್ರಿಸ್ತನಿಂದಲೇ ಆಗಿರುವುದು. ಮನುಷ್ಯರು ಆಶ್ಚರ್ಯಪಡುವನಾಗಿರುತ್ತದೆ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಕರ್ತನೆ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ನೀ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮಕ್ಕಳ ಜೀವನದಲ್ಲಿ ಅದ್ಭುತಗಳು ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ
ಘನವು ಮಹಿಮೆಯು ನಿಮಗೊಬ್ಬರಿಗೇ ಸಲ್ಲಿಸುತ್ತ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯ. ಈ ವಾಕ್ಯ ಸಂದೇಶ ನಿಮ್ಮ ಜೀವನಗಳಲ್ಲಿ ನಿಮಗೆ ಚೈತನ್ಯ ಕೊಡುವುದಾಗಿರಲಿ ಎಂದು ನಾನು ಭಾವಿಸುತ್ತೇನೆ. ಪ್ರಿಯರೇ, ಈ ವಾಕ್ಯ ಮತ್ತೊಂದು ಸಾರಿ ಕೂಡ ನೀವು ಕೇಳುವರಾಗಿರಲಿ. ಒಂದು ಸಾರಿ ಕೇಳಿದರೆ ಸ್ವಲ್ಪ ಅರ್ಥ ಆಗುತ್ತದೆ, ಆದರೆ ಮತ್ತೊಂದು ಸಾರಿ ನೀವು ಕೇಳಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಬಲವಾಗಿ ನಿಂತುಕೊಳ್ಳಲಿ. ಅದ್ಭುತವಾದ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಇವರು ಮಾಡುತ್ತಾರೆ. ಮಹಿಮೆಯಾದ ಕಾರ್ಯಗಳು ನಿಮ್ಮ ಜೀವನದಲ್ಲಿ ದೇವರು ಮಾಡುತ್ತಾರೆ. ದೇವರಲ್ಲಿ ಬಲವಾಗಿ ನಿಲ್ಲಿರಿ, ದೇವರಲ್ಲಿ ದೃಢವಾಗಿ ನಿಲ್ಲಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮ ದೇವರ ಐಕ್ಯತೆಯು ಮತ್ತು ಅನ್ಯೋನ್ಯತೆಯು ಸದಾಕಾಲ ನಿಮ್ಮೆಲ್ಲರ ಮೇಲೆ ನೆಲೆಗೊಂಡಿರಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.